ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಪರಮದಯಾಮಯನು ಕರುಣಾನಿಧಿಯವಾದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ, ನಮ್ಮೆಲ್ಲರ ಸೃಷ್ಟಿಕರ್ತನಾದ ಅಲ್ಲಾಹನ ನಾಮದಿಂದ ಸಕಲ ಸ್ತುತಿ ಸ್ತೋತ್ರಗಳು ನಮ್ಮೆಲ್ಲರನ್ನು, ಈ ಭೂಮಿ ಆಕಾಶವನ್ನು, ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಆ ಏಕೈಕ ಸೃಷ್ಟಿಕರ್ತನಿಗೆ ಮೀಸಲು. ಅವನ ಅನುಗ್ರಹಗಳು ಜಗತ್ತಿನಲ್ಲಿ ಒಳಿತಿನ ಸಂಸ್ಥಾಪನೆ ಮತ್ತು ಕೆಡುಕಿನ ನಿರ್ಮೂಲನಕ್ಕಾಗಿ ಆಗಮಿಸಿದ ಎಲ್ಲ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ, ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಅತ್ಯಂತ ಗೌರವಾನ್ವಿತರು, ಹಿರಿಯರು, ಮಾರ್ಗದರ್ಶಕರೂ ಆದ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಗೌರವಾನ್ವಿತ ಹಿರಿಯರೇ, ಪ್ರೀತಿಯ ಸಹೋದರಿಯರೇ, ಸಹೋದರರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಜಮಾತೆ ಇಸ್ಲಾಮಿ ಹುಬ್ಬಳ್ಳಿ ಶಾಖೆಯ ವತಿಯಿಂದ ಆಯೋಜಿಸಲ್ಪಟ್ಟಿರುವ ಈದ್ ಸೌಹಾರ್ದ ಕೂಟದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ. ಈಗಾಗಲೇ ಪ್ರಾಸ್ತಾವಿಕ ನುಡಿಗಳಲ್ಲಿ ವಿವರಿಸಲ್ಪಟ್ಟಂತೆ ಇದು ಒಂದು ದೊಡ್ಡ ಗಂಭೀರ ಭಾಷಣದ ಕಾರ್ಯಕ್ರಮ ಖಂಡಿತ ಅಲ್ಲ. ಇದು ನಾವೆಲ್ಲ ಒಟ್ಟಿಗೆ ಸೇರುವ, ಸಂತೋಷ ಪಡುವ, ಸಂಭ್ರಮಿಸುವ, ಒಟ್ಟಿಗೆ ಊಟ ಮಾಡುವ, ಅದರ ಜೊತೆಗೆ ಈದಿನ ಸಂದೇಶವನ್ನು ಹಂಚಿಕೊಳ್ಳುವ ಒಂದು ಸಂತೋಷದ, ಒಂದು ಸಂಭ್ರಮದ ಕಾರ್ಯಕ್ರಮ ಇದು. ಆದ್ದರಿಂದಲೇ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅತಿಥಿಗಳು ಅಂತ, ಭಾಷಣಕರ್ತರು ಅಂತ ಯಾರೂ ಇಲ್ಲ. ಈ ಕಾರ್ಯಕ್ರಮದಲ್ಲಿ ಬಹಳ ಅರ್ಥಪೂರ್ಣವಾಗಿ ಹಿರಿಯರನ್ನು, ಸಾಧಕರನ್ನು ಬಹಳ ಪ್ರೀತಿಯಿಂದ ಸನ್ಮಾನಿಸಲಾಯಿತು. ಅವರು ಸಮಾಜಕ್ಕೆ ಕೊಟ್ಟಿರುವ, ಯಾರು ಹಿರಿಯರಿದ್ದಾರೆ, ಯಾರು ಸಾಧಕರ ಇದ್ದಾರೆ, ಅವರು ಈ ಸಮಾಜಕ್ಕೆ ಧಾರಾಳ ಕೊಡುಗೆಗಳನ್ನು ಕೊಟ್ಟವರು. ಅವರನ್ನು ಸನ್ಮಾನಿಸುವುದು ಯಾಕೆಂದರೆ ನಾವೆಲ್ಲ ಅವರನ್ನು ಮತ್ತೆ ಮತ್ತೆ ನೆನಪಿಸ್ತಾ ಇರಬೇಕು. ಬದುಕಿನಲ್ಲಿ ಮುಂದೆ ಹೋಗಬೇಕಾದರೆ ಹಿಂದಕ್ಕೆ ನೋಡಬೇಕು ಅಂತ ಹೇಳಲಾಗುತ್ತೆ. ಮುಂದೆ ಹೋಗಬೇಕಾದರೆ ಹಿಂದಕ್ಕೆ, ಬ್ಯಾಕಿಗೆ ಸ್ವಲ್ಪ ನೋಡ್ತಾ ಇರಬೇಕು ನೀವು ಅಂತ. ನಮ್ಮ ಕಾರ್ನಲ್ಲಿ ಮಿರರ್ ಇದೆ ಅಲ್ಲ, ಮಿರರ್ ಯಾಕೆ ಇರುವುದು? ಮಿರರ್ ಚಂದ ನೋಡುವುದಕ್ಕೆ ಇರುವುದಲ್ಲ, ಮಿರರ್ ಬ್ಯಾಕ್ ಸೈಡ್ ನೋಡಲಿಕ್ಕೆ ಇರುವುದು. ಅಂದರೆ ಬ್ಯಾಕ್ ಸೈಡ್ ನೋಡ್ತಾ ಇದ್ದರೆ ಫಾಸ್ಟ್ ಆಗಿ ಮುಂದಕ್ಕೆ ಹೋಗ್ಬೋದು ಅಂತ. ಅದೇ ರೀತಿ ಹಿರಿಯರು, ಸಾಧಕರು, ಅವರನ್ನೆಲ್ಲ ಮತ್ತೆ ಮತ್ತೆ ನಾವು ನೆನಪಿಸ್ತಾ ಇರಬೇಕು. ಯಾಕಂದರೆ ಅವರು ಸಮಾಜಕ್ಕೆ, ಸಮಾಜವನ್ನು ಕಟ್ಟುವುದಕ್ಕೆ, ಸಮಾಜದ ಆರೋಗ್ಯವನ್ನು ಕಾಪಾಡುವುದಕ್ಕೆ ಧಾರಾಳ ಕೊಡುಗೆಗಳನ್ನು ಸಲ್ಲಿಸಿದ್ದಾರೆ, ಸಲ್ಲಿಸುತ್ತಿದ್ದಾರೆ. ಆದ್ದರಿಂದಲೇ ಬಹಳ ಅರ್ಥಪೂರ್ಣವಾದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಯಿತು. ಸನ್ಮಾನಿಸಲ್ಪಟ್ಟ ಎಲ್ಲ ಗೌರವಾನ್ವಿತ ಹಿರಿಯರನ್ನು ಮತ್ತು ಸಾಧಕರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಸಹೋದರ ಸಹೋದರಿಯರೇ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಮ್ಮೆ ಪ್ರಶ್ನಿಸ್ತಾರೆ, ಅಲಾ ಉಖ್ಬಿರುಕುಂ, ನಾನು ನಿಮಗೆ ತಿಳಿಸಿಕೊಡಲೆ, ಬಿ ಅಫ್ಲಲಿ ಮಿನ್ ದರಜತಿ ಸಲಾತಿ ವಸ್ಸಿಯಾಮಿ ವಸ್ಸದಕ, ನಮಾಜ್ಗಿಂತ, ಉಪವಾಸಕ್ಕಿಂತ, ದಾನ ಧರ್ಮಗಳಿಗಿಂತ ಶ್ರೇಷ್ಠವಾದ ಒಂದು ಕರ್ಮವನ್ನು ನಾನು ನಿಮಗೆ ತಿಳಿಸಿಕೊಡಲೆ. ನಾಮ್ ಯಾ ರಸೂಲಲ್ಲ ಅಂತ ಹೇಳಿದ್ರು ಅನುಯಾಯಿಗಳು. ಪ್ರವಾದಿಯವರು ನಮಗೆ ತಿಳಿಸಿಕೊಡಿ. ಪ್ರವಾದಿಯವರು ಹೇಳಿದರು, ಇಸ್ಲಾಹು ದಾತಿಲ್ ಬೈನ್, ನಮಾಜ್ಗಿಂತ, ಉಪವಾಸಕ್ಕಿಂತ, ದಾನ ಧರ್ಮಗಳಿಗಿಂತ ಶ್ರೇಷ್ಠವಾದ ಕರ್ಮ ನೀವು ನಿಮ್ಮ ಸಂಬಂಧಗಳನ್ನು ಬಲಪಡಿಸಿಕೊಳ್ಬೇಕು ಅಂತ. ಫಇನ್ನ ಫಸಾದ ದಾತಿಲ್ ಬೈನಿ ಹಿಯಲ್ ಹಾಲಿಕ, ನಿಮ್ಮ ಸಂಬಂಧ ಕೆಟ್ಟು ಹೋದರೆ
ಅದೆಲ್ಲ ರೀತಿಯ ನಾಶಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಸಂಬಂಧ ಹಾಳು ಮಾಡುವ ಯಾವ ಕೆಲಸವನ್ನು ನೀವು ಮಾಡಬೇಡಿ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾರ್ಗದರ್ಶನ ಮಾಡಿದರು. ಸಂಬಂಧ ಅಂದರೆ ಕುಟುಂಬ ಸಂಬಂಧ, ನೆರೆಕರೆಯವರೊಂದಿಗೆ ಇರುವ ಸಂಬಂಧ, ಒಂದು ಸಮಾಜದಲ್ಲಿ ವಿವಿಧ ಧರ್ಮೀಯರು ಪರಸ್ಪರ ಮಧ್ಯೆ ಇರುವ ಸಂಬಂಧ, ವಿವಿಧ ದೇಶಗಳ ಮಧ್ಯೆ ಇರುವ ಸಂಬಂಧ, ಎಲ್ಲ ಸಂಬಂಧಗಳನ್ನು ನೀವು ಬಲಪಡಿಸಿಕೊಳ್ಬೇಕು. ಎಲ್ಲ ಸಂಬಂಧಗಳು ಬಹಳ ಸುದೃಢವಾಗಿರಬೇಕು. ಫೈನ್ನ ಫಸಾದ ದಾತಿಲ್ ಬೈನಿ ಹಿಯಲ್ ಹಾಲಿಕ. ಸಂಬಂಧ ಕೆಟ್ಟು ಹೋದರೆ ಅದು ನಾಶಕ್ಕೆ ಕಾರಣ ಆಗುತ್ತದೆ. ಸಂಬಂಧ ಕೆಡಿಸಿದವರ ನಾಶ ಮಾತ್ರ ಅಲ್ಲ, ಎಲ್ಲರ ನಾಶಕ್ಕೂ ಕಾರಣ ಆಗ್ತದೆ. ನೋಡ್ತಾ ಇದ್ದೇವೆ ನಾವು, ಯುದ್ಧ ನಡೆಯುತ್ತಾ ಇದೆ ಇವತ್ತು ಇರಾನ್ನಲ್ಲಿ. ಇರಾನ್ನಲ್ಲಿ ಯಾಕೆ ಯುದ್ಧ ನಡೆಯುತ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಬಹಳ ದುರದೃಷ್ಟ ಏನೆಂದರೆ, ಇರಾನ್ನಲ್ಲಿ ಸತ್ತು ಹೋಗುತ್ತಿರುವ ನಿರಪರಾಧಿಗಳ ಬಗ್ಗೆ ನಾವೆಂದೂ ಚರ್ಚೆ ಮಾಡಲಿಲ್ಲ. ನಮ್ಮ ಚರ್ಚೆ ಗ್ಯಾಸಿನ ಸ್ಥಿತಿ ಏನಾಗಬಹುದು ಅಂತ. ಎಷ್ಟು ಮನುಷ್ಯತ್ವ ನಶಿಸ್ತಾ ಇದೆ ನೋಡಿ. ಇರಾನ್ ಎಂಬ ಸ್ವತಂತ್ರ ಪರಮಾಧಿಕಾರ ದೇಶದ ಮೇಲೆ ಯಾಕೆ ಯುದ್ಧ ಸಾರಲಾಗಿದೆ? ಅದೊಂದು ಸ್ವತಂತ್ರ ದೇಶ, ಒಂದು ಪರಮಾಧಿಕಾರ ದೇಶ. ಅದು ಅವರಷ್ಟಕ್ಕೆ ಇದ್ದಾರೆ, ಅವರು ಯಾರ ಮೇಲೂ ಯುದ್ಧ ಮಾಡಲಿಲ್ಲ. ಯಾಕೆ ಅವರ ಮೇಲೆ ಯುದ್ಧ ಹೇರಲಾಗಿದೆ? ಹೇಳಲಾಗುತ್ತಾ ಇದೆ ಅವರ ಅಣ್ವಸ್ತ್ರವನ್ನು ತಯಾರಿಸುವ ಸಾಧ್ಯತೆ ಇದೆ. ತಯಾರಿಸಿದ್ದಾರ ಅಂತ ಅಲ್ಲ, ತಯಾರಿಸುವ ಸಾಧ್ಯತೆ ಇದೆ ಅಂತ ಅಮೆರಿಕ ಹೇಳ್ತಾ ಇರೋದು. ಜಗತ್ತಿನಲ್ಲಿ ಅಣ್ವಸ್ತ್ರ ಇರುವುದು ಇರಾನ್ನ ಕೈಯಲ್ಲಿ ಮಾತ್ರ ಅಲ್ಲಲ್ಲ, ಇಸ್ರೇಲ್ನ ಕೈಯಲ್ಲಿ 400ಕ್ಕಿಂತ ಹೆಚ್ಚು ನ್ಯೂಕ್ಲಿಯರ್ ಬಾಂಬ್ಗಳಿವೆ. 400ಕ್ಕಿಂತ ಹೆಚ್ಚು. ಅಮೆರಿಕಾದವನ ಕೈಯಲ್ಲಿ, ಫ್ರಾನ್ಸ್ನವನ ಕೈಯಲ್ಲಿ, ಜರ್ಮನ್ನವನ ಕೈಯಲ್ಲಿ, ಬ್ರಿಟನ್ನವನ ಕೈಯಲ್ಲಿ, ಪಾಕಿಸ್ತಾನದ ಕೈಯಲ್ಲಿ ಬೇಕಾದಷ್ಟು ಅಣ್ವಸ್ತ್ರಗಳಿವೆ ಸಹೋದರರು. ಇರಾನ್ನ ಬಗ್ಗೆ ಹೇಳಲಾಗುವುದು, ಇರಾನ್ ಅಣ್ವಸ್ತ್ರ ತಯಾರಿಸಿದ್ರು ಅವರಿಗೆ ಮ್ಯಾಕ್ಸಿಮಮ್ 10 ಅಣ್ವಸ್ತ್ರ ತಯಾರಿಸುವ ಕೆಪಾಸಿಟಿ ಮಾತ್ರ ಇರುವುದು ಅಂತ. ಒಂದು ಅವರು ತಯಾರಿಸಿದ್ರು, ಮ್ಯಾಕ್ಸಿಮಮ್ ಅವರ ಕೆಪಾಸಿಟಿ ಏನಂದ್ರೆ 10 ಅಣ್ವಸ್ತ್ರಗಳನ್ನು ಅವರು ತಯಾರಿಸುವ ಕೆಪಾಸಿಟಿ ಇದೆ ಅವರಿಗೆ. 400, 500, 1000 ಅಣ್ವಸ್ತ್ರಗಳು ಕೈಯಲ್ಲಿರುವ ದೇಶಗಳು ಜಗತ್ತಿನಲ್ಲಿವೆ. ಇದು ಇದ್ದುಕೊಂಡು ಯಾಕೆ ಇರಾನ್ನ ಮೇಲೆ ಯುದ್ಧ ಸಾರಲಾಗಿದೆ? ಮಾನವತೆಯ ಮೇಲೆ ಯುದ್ಧ ನಡೆಯುತ್ತಾ ಇದೆ, ಮನುಷ್ಯತ್ವ ನಶಿಸ್ತಾ ಇದೆ. ನಾವು ಯಾರು ಕೂಡ ಯುದ್ಧ ಆರಂಭ ಆದದ್ದೇ ಒಂದು ಹೆಣ್ಣು ಮಕ್ಕಳ ಶಾಲೆಯ ಮೇಲೆ ಬಾಂಬು ಹಾಕುವ ಮೂಲಕ. 180 ಹೆಣ್ಣು ಮಕ್ಕಳನ್ನು ಸಾಮೂಹಿಕವಾಗಿ ಇಸ್ರೇಲ್ ಕೊಂದು ಹಾಕಿದೆ ಇರಾನ್ನಲ್ಲಿ. ಆದರೆ ನಾವು ಯಾರು ಚರ್ಚೆ ಮಾಡಲಿಲ್ಲ ನಿರಪರಾಧಿಗಳ ಸಾವಿನ ಬಗ್ಗೆ. ನಮ್ಮ ಚರ್ಚೆ ಗ್ಯಾಸ್ ಏನಾಗ್ಬೋದು, ಡೀಸೆಲ್ನ ಪರಿಸ್ಥಿತಿ ಏನು, ಪೆಟ್ರೋಲ್ ಸಿಗ್ಬೋದೋ ಇಲ್ವೋ, ಇದರಾಚೆ ಮನುಷ್ಯರ ಬಗ್ಗೆ ನಾವು ಚರ್ಚೆ ಮಾಡುವುದೇ ಇಲ್ಲ. ನಾನು ಹೇಳುತ್ತಿರುವುದು, ಇವತ್ತು ಇರಾನ್ನ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಎಂಬ ಭಯೋತ್ಪಾದಕ ದೇಶಗಳು ಸಾರಿದ ಯುದ್ಧದಿಂದ ಆತಂಕಕ್ಕೆ ಒಳಗಾಗಿರುವವರು ಇಡೀ ಜಗತ್ತಿನ ಮನುಷ್ಯರು. ಇಡೀ ಜಗತ್ತು ಇವತ್ತು ಆತಂಕಕ್ಕೆ ಒಳಗಾಗಿದೆ. ಏನಾಗಬಹುದು? ವಾಟ್ ಈಸ್ ನೆಕ್ಸ್ಟ್? ಈ ಯುದ್ಧ ಒಂದು 3ನೇ ಮಹಾಯುದ್ಧಕ್ಕೆ ಸಾಗಿದರೆ ಜಗತ್ತಿನ ಸ್ಥಿತಿ ಏನಾಗಬಹುದು? ಫೈನ್ನ ಫಸಾದ ದಾತಿಲ್ ಬೈನಿ ಹಿಯಲ್ ಹಾಲಿಕ. ಪ್ರವಾದಿಯವರು ಕಲಿಸಿಕೊಟ್ಟ ಪಾಠ. ನಿಮ್ಮ ಸಂಬಂಧ ಹಾಳಾದರೆ ಅದು ಎಲ್ಲ ನಾಶಕ್ಕೆ ಕಾರಣ ಆಗಬಹುದು. ಆದ್ದರಿಂದ ಜಮಾಅತೆ ಇಸ್ಲಾಮಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವಾಗ ಅದಕ್ಕೆ ಸ್ಪಷ್ಟವಾದ ಉದ್ದೇಶ ಇದೆ, ಗುರಿ ಇದೆ. ಸಂಬಂಧಗಳನ್ನು ನಾವು ಬಲಪಡಿಸಲೇ ಇರಬೇಕು. ಸಂಬಂಧಗಳನ್ನು ಬಲಪಡಿಸಲಿಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ಮಾಡಬೇಕು, ಮಾಡುತ್ತಲೇ ಇರಬೇಕು. ಯಾವ ಕಾರಣಕ್ಕೂ ನಮ್ಮ ಸಂಬಂಧಗಳು ಕೆಟ್ಟು ಹೋಗಬಾರದು. ಶುಕ್ರವಾರ ನಾನು ಸಿಂಧನೂರಿನಲ್ಲಿ ಒಂದು ಈದ್ ಮಿಲನ್ ಕಾರ್ಯಕ್ರಮದಲ್ಲಿ ಹೀಗೆ ಅತಿಥಿಯಾಗಿದ್ದೆ. ವಿಶೇಷವಾದ ಕಾರ್ಯಕ್ರಮ ಅದು. ಯುಗಾದಿ ಮತ್ತು ಈದ್ ಹಬ್ಬದ ಸಂಭ್ರಮ ಎಷ್ಟು ಸುಂದರ ನೋಡಿ ಅದಲ್ಲ. ಯುಗಾದಿ ಮತ್ತು ಈದ್ ಹಬ್ಬದ ಸಂಭ್ರಮ ಅಂತ ಎಲ್ಲರೂ ಸೇರಿಕೊಂಡವರೊಂದು ಒಂದು ಸೌಹಾರ್ದ ಕಾರ್ಯಕ್ರಮ, ಉತ್ಸವ ಆಚರಿಸಿದರು. ವೆಲ್ಕಮ್ ಡ್ರಿಂಕ್ ಬೇವು ಬೆಲ್ಲ ಎಲ್ಲರಿಗೂ. ಯುಗಾದಿಯ ಪ್ರೀತಿಯೊಂದಿಗೆ ಎಲ್ಲರಿಗೂ ವೆಲ್ಕಮ್ ಡ್ರಿಂಕ್ ಬೇವು ಬೆಲ್ಲ. ಕೊನೆಗೆ ಸಮಾರೋಪ ಶಿರ್ಕುರ್ಮ. ಬಹಳ ಮನೋಹರವಾದ ಒಂದು ಕಾರ್ಯಕ್ರಮ.
ನನಗೆ ಬಹಳ ಖುಷಿ ಕೊಟ್ಟ, ನಾನು ಬಹಳ ಸಂತೋಷಪಟ್ಟ ಕಾರ್ಯಕ್ರಮ. ನಾವು ಹೀಗೆ ಇರಬೇಕು, ನಾವು ಹೀಗೆ ಮುಂದಕ್ಕೆ ಹೋಗಬೇಕು. ಎಲ್ಲರನ್ನು ಒಳಗೊಂಡ, ಎಲ್ಲವನ್ನೂ ಸಂಭ್ರಮಿಸುವ, ಎಲ್ಲದರಲ್ಲೂ ಸಂತೋಷ ಪಡುವ ಆ ಹಳೆಯ ಒಂದು ಕ್ರಮ ಇದೆ ಅಲ್ಲ, ಆ ಕ್ರಮದ ಕಡೆಗೆ ಮತ್ತೆ ನಾವು ಸಾಗಬೇಕಾದರೆ ಹೀಗೆ ಮತ್ತೆ ಮತ್ತೆ ಸೇರುತ್ತಲೇ ಇರಬೇಕು. ಆದ್ದರಿಂದಲೇ ಜಮಾಯತ್ ಇಸ್ಲಾಮಿ ಈ ಸೌಹಾರ್ದ ಕೂಟವನ್ನು ಆಯೋಜಿಸುವಾಗ ಖಂಡಿತವಾಗಿಯೂ ಇದಕ್ಕೆ ಬೇರೆ ಯಾವ ಉದ್ದೇಶಗಳು ಇಲ್ಲ. ನಾವೆಲ್ಲ ಈಗ ಒಟ್ಟಿಗೆ ಕೂತುಕೊಳ್ಳುವುದು, ಬೆರೆಯುವುದು, ಮಾತಾಡುವುದು. ಅಶ್ರಫ್ ಅಲಿ ಅವರು ಒಳ್ಳೆಯ ಊಟ ಕೊಡ್ತಾರೆ, ಆರಾಮವಾಗಿ ಸಂಭ್ರಮದಿಂದ ಊಟ ತಿನ್ನುವುದು. ಅದರ ಆಚೆ ಇದಕ್ಕೆ ಬೇರೆ ಅಜೆಂಡಾಗಳಿಲ್ಲ. ಮತ್ತು ಇಂತಹ ಕಾರ್ಯಕ್ರಮಗಳು ಮತ್ತೆ ಮತ್ತೆ ಸಮಾಜದಲ್ಲಿ ಆಗ್ತಾ ಇರಬೇಕು. ಆದ್ದರಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಜಮಾಯತ್ ಇಸ್ಲಾಮಿ ಹುಬ್ಬಳ್ಳಿ ಶಾಖೆಯನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಸಹೋದರ ಸಹೋದರಿಯರೇ, ಇದು ಒಂದು ಈದ್ ಸಂಭ್ರಮ. ನಾನು ಈದಿನ ಬಗ್ಗೆ ಸ್ವಲ್ಪ ಹೊತ್ತು ಮಾತ್ರ ಮಾತಾಡ್ತೇನೆ. ಈಗಾಗಲೇ ಪ್ರಸ್ತಾಪಿಸಲ್ಪಟ್ಟಂತೆ ಮುಸ್ಲಿಮರಿಗೆ 2 ಹಬ್ಬಗಳಿವೆ, 2 ಹಬ್ಬಗಳಿರುವುದು. ಒಂದು ಈದುಲ್ ಫಿತ್ರ್, ಇನ್ನೊಂದು ಈದುಲ್ ಅಲ್ಹಾ. ಈದುಲ್ ಫಿತ್ರ್ ಅಂದರೆ ಉಪವಾಸದ ನಂತರ ಅವರು ಆಚರಿಸುವ ಹಬ್ಬ. ಮತ್ತೆ 2 ತಿಂಗಳ ನಂತರ ಇನ್ನು ಹಜ್ಜಿನ ಹಿನ್ನೆಲೆಯಲ್ಲಿ ಈದುಲ್ ಅಲ್ಹಾ ಎಂಬ ಹಬ್ಬವನ್ನು ಅವರು ಆಚರಿಸ್ತಾರೆ. ಈ 2 ಹಬ್ಬಗಳು ಧಾರಾಳ ಸಂದೇಶಗಳಿರುವ, ಬದುಕಿಗೆ ಧಾರಾಳ ಪಾಠಗಳಿರುವ, ಧಾರಾಳ ಮಾರ್ಗದರ್ಶನಗಳಿರುವ ಹಬ್ಬಗಳಾಗಿವೆ. ಮತ್ತು ಇಸ್ಲಾಮಿನಲ್ಲಿ ಹಬ್ಬದ ಕಾನ್ಸೆಪ್ಟ್, ಹಬ್ಬ ಅಂದರೆ ಆಚರಣೆ ಸಂಭ್ರಮ ಮಾತ್ರ ಅಲ್ಲ, ಹಬ್ಬ ಆರಾಧನೆ ಕೂಡ ಆಗಿದೆ. ನೀವು ಸಂತೋಷ ಪಡಬೇಕು, ಸಂಭ್ರಮಿಸಬೇಕು. ಅದರ ಜೊತೆಗೆ ಹಬ್ಬ ಸಂತೋಷ ಸಂಭ್ರಮ ಮಾತ್ರ ಅಲ್ಲ, ಹಬ್ಬ ಆರಾಧನೆಯೂ ಹೌದು. ಇಬಾದತ್ ಅಂತ ಕೂಡ ಹೇಳಲಾಗಿದೆ, ಅದು ಆರಾಧನೆ ಕೂಡ. ಆದ್ದರಿಂದಲೇ ಈ ಹಬ್ಬಗಳಲ್ಲಿ ದೊಡ್ಡ ಸಂದೇಶ ಇದೆ, ದೊಡ್ಡ ಮೆಸೇಜ್ ಇದೆ, ದೊಡ್ಡ ಪಾಠಗಳಿವೆ. 30 ದಿನ ಉಪವಾಸ ಆಚರಿಸಬೇಕು ಅಂತ ಹೇಳಲಾಯ್ತವು. ಉಪವಾಸ ಒಂದು ಟ್ರೈನಿಂಗ್ ಪೀರಿಯಡ್. ಕಟ್ಟುನಿಟ್ಟಾಗಿ ದಿನಕ್ಕೆ 14 ಗಂಟೆಗಳ ಕಾಲ ನೀರು ಕುಡಿಯದೆ, ಆಹಾರ ಸೇವಿಸದೆ, ಕೆಟ್ಟ ಮಾತುಗಳನ್ನಾಡದೆ, ಅಸಭ್ಯ ಮಾತುಗಳನ್ನಾಡದೆ, ಅನಗತ್ಯ ಮಾತುಗಳನ್ನಾಡದೆ, ಕೆಟ್ಟದ್ದನ್ನು ಯೋಚಿಸದೆ, ಸಮಯ ಹಾಳು ಮಾಡದೆ, ಹಾಗೆ ಬದುಕನ್ನು ಬಹಳ ನಿಯಂತ್ರಿಸಿಕೊಂಡು 30 ದಿನಗಳವರೆಗೆ ನೀವು ಕಠಿಣ ಉಪವಾಸ ಆಚರಿಸಬೇಕು. ಆ ಉಪವಾಸ ಮುಂದಿನ 11 ತಿಂಗಳ ಬದುಕಿಗೆ ಇರುವ ಟ್ರೈನಿಂಗ್, ಅದು ತರಬೇತಿ. ಅದು ಉಪವಾಸದ 1ನೆಯ ಉದ್ದೇಶ ಏನೆಂದರೆ, ಉಪವಾಸದ ಮೂಲಕ ನೀವು ನಿಮ್ಮ ದೇವನಿಗೆ ನಿಕಟರಾಗುವುದು. ನಾವೆಲ್ಲ ನಮ್ಮ ದೇವನ ಸಾಮೀಪ್ಯವನ್ನು ಪಡೆಯುವುದು. ಒಬ್ಬ ಬುದ್ಧಿಜೀವಿ ಹೇಳಿದ್ರು, ನೀವೆಷ್ಟೇ ವಿದ್ಯಾವಂತರಾಗಿರಲಿ, ನೀವೇನೇನು ಓದಿಕೊಂಡ, ಏನೇನು ಡಿಗ್ರಿ ಇರುವವರಾಗಿರಲಿ, 4 ವಿಷಯಗಳನ್ನು ಮರೆತು ಬಿಡಬಾರ್ದು ಅಂತ. ಬದುಕಿಗೆ ಸೂತ್ರಗಳು 4 ವಿಷಯಗಳು. ನೀವೆಷ್ಟು ದೊಡ್ಡ ಡಿಗ್ರಿ ಇರುವವರೋ, ಏನೇ ಆಗಲಿ, ನೀವು 4 ವಿಷಯಗಳನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ. 4ರಲ್ಲಿ 2 ಮರೆತು ಬಿಡಬಾರದು, 2 ನೆನಪಿಸಬಾರದು ಅಂತ. 2 ವಿಷಯಗಳನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಬೇಕು, 2 ವಿಷಯಗಳನ್ನು ಮರೆತು ಬಿಡಬೇಕು ಅಂತ. ನೀವು ನೆನಪಿನಲ್ಲಿಟ್ಟುಕೊಳ್ಬೇಕಾದ ವಿಷಯ ಖುದಾ ಹೇ ಔರ್ ಮೌತ್ ಹೇ ಅಂತ. ಇದೆರಡು ನೀವು ಯಾವಾಗಲೂ ಮರಿಬಾರದು. ನಿಮಗೊಬ್ಬ ದೇವನಿದ್ದಾನೆ ಮತ್ತು ನಿಮಗೆ ಮರಣ ಬರುತ್ತದೆ. ಈ ಸತ್ಯವನ್ನು ನಾವು ಮರೆತು ಬಿಡಬಾರದು. ಈ ಸತ್ಯ ನಿಮಗೆ ಗೊತ್ತಿದ್ರೆ ನಿಮ್ಮ ಬದುಕು ಎಂದೂ ಹಾಳಾಗುವುದಿಲ್ಲ. ನಾವೆಂದೂ ದ್ವೇಷಿಸುವುದಿಲ್ಲ ಜನರನ್ನು, ನಾವೆಂದೂ ಕೆಟ್ಟವರಾಗುವುದೇ ಇಲ್ಲ. ಖುದಾ ಹೇ ಔರ್ ಮೌತ್ ಹೇ. ನನಗೊಬ್ಬ ದೇವನಿದ್ದಾನೆ, ನನ್ನನ್ನು ಸೃಷ್ಟಿಸಿದ ದೇವ, ನನಗೆ ಉಸಿರು ಕೊಟ್ಟಿರುವ ದೇವ, ನನ್ನ ಜೀವನ ಮತ್ತು ಮರಣ ಯಾವ ದೇವನ ಕೈಯಲ್ಲಿದೆಯೋ ಆ ದೇವ, ಭೂಮಿ ಆಕಾಶಗಳನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತ, ಅವ ಖಂಡಿತ ಇದ್ದಾನೆ. ಅವನ ಮೇಲ್ನೋಟ ಇದೆ ನನ್ನ ಮೇಲೆ. ಇದು ನೀವು ಮರೆತು ಬಿಡಬಾರದು. ಮತ್ತು ನಮ್ಮನ್ನೆಲ್ಲ ಸೃಷ್ಟಿಸಿದ ದೇವ ಒಬ್ಬನೇ ಇರುವುದು. ಹಿಂದೂಗಳಿಗೊಂದು ಬೇರೆ, ಮುಸ್ಲಿಮರಿಗೊಂದು ಬೇರೆ, ಹಾಗೆ ಬೇರೆ ಬೇರೆ ದೇವರುಗಳಿಲ್ಲಲ್ಲ. ಖುದಾ ಹೇ, ನಿಮಗೆ ದೇವನಿದ್ದಾನೆ ಎಂಬುದು ನೆನಪಿರಲಿ, ಯಾವಾಗಲೂ ನೆನಪಿರಲಿ. ಔರ್ ಮೌತ್ ಹೇ, ನಿಮಗೆ ಮರಣ ಬರುತ್ತದೆ. ನಮಗೆ ಎಷ್ಟೆಷ್ಟು ಯಾವುದೆಲ್ಲ ರೀತಿಯ ಐಡೆಂಟಿಟಿಗಳಿವೆ ನೋಡಿ.
MLA, MP, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಡಾಕ್ಟರ್, ಇಂಜಿನಿಯರ್, ಲಾಯರ್, ಬಿಸ್ನೆಸ್ ಮ್ಯಾನ್, ನಮಗೆಲ್ಲ ಬೇರೆ ಬೇರೆ ರೀತಿಯ ಐಡೆಂಟಿಟಿ ಎಲ್ಲ ಇದೆ. ಒಂದು ಕ್ಷಣ ನಿಮ್ಮ ಉಸಿರು ನಿಂತರೆ, ಕ್ಷಣ ಉಸಿರಿರುವಾಗಲೂ ಈ ಐಡೆಂಟಿಟಿಗಳೆಲ್ಲ ಇರುವುದು. ಉಸಿರು ನಿಂತು ಬಿಟ್ರೆ ಮತ್ತೆ ನಮ್ಮ ಹೆಸರು ಹೆಣ ಎಂಬುದು ಮಾತ್ರ. ಹೆಣ ಎಷ್ಟು ಸುಲಭ ನೋಡಿ. ಬ್ಯಾಂಗ್ಳೂರಿಗೆ ಯಾವುದೋ ಕೆಲಸಕ್ಕೆ ಹೋಗಿದ್ದಾರೆ, ಅಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆಯಿತು, ನಿಧನರಾದರು. ಮತ್ತೆ ಆ ವ್ಯಕ್ತಿಯನ್ನು ಮೊಹಮ್ಮದ್ ಕುಂಜಿ ಯಾವಾಗ ಬರುವುದು ಅಂತ ಹೇಳುವುದಿಲ್ಲಲ್ಲ ನೀವು, ಹೆಣ ಯಾವಾಗ ಬರುವುದು ಅಂತ. ಹೆಣ ಯಾವಾಗ ಬರ್ತದೆ ಅಂತ. MLA ಅವರು ಯಾವಾಗ ಬರ್ತಾರೆ ಅಂತ ಕೇಳುವುದಿಲ್ಲ, ಹೆಣ ಯಾವಾಗ ಬರ್ತದೆ ಅಂತ. ಬದುಕೆಷ್ಟು ನಶ್ವರ, ಬದುಕೆಷ್ಟು ಸಿಂಪಲ್ ನೋಡಿ, ಬದುಕು ಎಷ್ಟು ಕ್ಷುಲ್ಲಕ ನೋಡಿ. ಮೌತ್ ಹೇ, ನಿಮಗೆ ಮರಣ ಇದೆ ಎಂಬುದು ನೆನಪಿಟ್ಟುಕೊಂಡ್ರೆ ನೀವೆಂದೂ ಬದುಕಿನಲ್ಲಿ ಹಾಳಾಗುವುದಿಲ್ಲ. ಆದ್ದರಿಂದಲೇ ಮಹಾನ್ ಮೇಧಾವಿ ಹೇಳಿದ್ದು, ದೇವನಿದ್ದಾನೆ ಮತ್ತು ಮರಣ ಇದೆ ಎಂಬುದನ್ನು ಯಾವಾಗಲೂ ನೀವು ನೆನಪಿಟ್ಟುಕೊಳ್ಳಿ. ಮತ್ತು 2 ವಿಷಯಗಳನ್ನು ನೀವು ಮರೆತು ಬಿಡಿ. ಒಂದು, ನೀವು ಯಾರಿಗಾದರೂ ಮಾಡಿರುವ ಉಪಕಾರ ಮರೆತು ಬಿಡಬೇಕು. ಅದನ್ನು ಮತ್ತೆ ಮತ್ತೆ ನೆನಪಿಸಿ ಅವನಿಗೆ ತೊಂದರೆ ಕೊಡ್ತಾ ಇರ್ಬಾರ್ದು. ನಾನು ನಿನಗೆ ಅವತ್ತು ಹಾಗೆ ಮಾಡಲಿಲ್ವಾ, ಹೀಗೆ ಮಾಡಲಿಲ್ವಾ. ಒಬ್ಬನಿಗೆ ನೀವು ಮಾಡಿರುವ ಉಪಕಾರವನ್ನು ಆಗಲೇ ನೀವು ಮರೆತು ಬಿಡಬೇಕು. ಇನ್ನೊಂದು, ಇನ್ನೊಬ್ಬರಿಂದ ನಿಮಗೆ ಆಗಿರುವ ತೊಂದರೆಗಳನ್ನು ಕೂಡ ಮರೆತು ಬಿಡಬೇಕು, ನೆನಪಿಟ್ಟುಕೊಳ್ಬಾರ್ದು. ಹೀಗೆ 4 ವಿಷಯಗಳನ್ನು ಬದುಕಿನ ಸೂತ್ರಗಳಾಗಿ ಪಾಲಿಸಿ ನೀವೆಷ್ಟು ದೊಡ್ಡ ವಿದ್ಯಾವಂತರಾಗಿದ್ದರೂ ಈ 4 ವಿಷಯಗಳನ್ನು ಬದುಕಿನ ಸೂತ್ರಗಳನ್ನಾಗಿ ಮಾಡಿ ಅಂತ ಒಬ್ಬ ಮೇಧಾವಿ ಕಲಿಸಿಕೊಟ್ಟದ್ದು. ಉಪವಾಸದಲ್ಲಿ ನೀವು ನಿಮ್ಮ ದೇವನಿಗೆ ನಿಕಟರಾಗಬೇಕು. ನಿಮ್ಮ ದೇವನ ಸಂಪ್ರೀತಿಯನ್ನು ಪಡೆಯುವುದು ಉಪವಾಸದ ಅಜೆಂಡಾ, ಅದು ಉಪವಾಸದ ಟಾರ್ಗೆಟ್. ಅದು ನಡು ಮಧ್ಯಾಹ್ನ, ಸುಡು ಬಿಸಿಲು, ವಿಪರೀತ ದಾಹ ಆಗ್ತಾ ಇದೆ ನನಗೆ, ನಾನು ಮನೆಯಲ್ಲಿ ಏಕಾಂಗಿ, ಯಾವ ಕ್ಯಾಮರಾಗಳು ನನ್ನನ್ನು ಸೆರೆ ಹಿಡಿಯುವುದಿಲ್ಲ, ಯಾರೂ ನೀರು ಕುಡಿಯುವುದರಿಂದ ನನ್ನನ್ನು ತಡೆಯುವುದೂ ಇಲ್ಲ, ನಾನು ನೀರು ಕುಡಿದ್ರೆ ಯಾರಿಗೂ ಗೊತ್ತಾಗುವುದೂ ಇಲ್ಲ. ಇದು ಇದ್ದುಕೊಂಡು ಕೂಡ ನಾನು ನೀರು ಕುಡಿಯುವುದಿಲ್ಲ, ಯಾಕೆಂದರೆ ದೇವಾ ನಿನ್ನ ಸಂಪ್ರೀತಿಯನ್ನು ನಾನು ಬಯಸ್ತಾ ಇದ್ದೇನೆ. ಬದುಕಿನಲ್ಲಿ ನೋ ಹೇಳುವುದಿದೆಯಲ್ಲ, ಬದುಕಿನ ಬಹಳ ದೊಡ್ಡ ಸವಾಲು. ಇಲ್ಲ, ನಾನದು ಮಾಡುವುದಿಲ್ಲ ಎಂದು ಹೇಳುವುದಿದೆಯಲ್ಲ, ತೀರ್ಮಾನ. ಬದುಕಿನಲ್ಲಿ ನೋ, ಇಲ್ಲ ನಾನದು ಮಾಡುವುದಿಲ್ಲ ಎಂದು ಮಾಡದೇ ಇರುವುದಿದೆಯಲ್ಲ, ಅದು ಬದುಕಿನ ಅತ್ಯಂತ ದೊಡ್ಡ ಸವಾಲು, ಬದುಕಿನ ಬಹಳ ದೊಡ್ಡ ಪರೀಕ್ಷೆ. ಅದು ನಮಾಜ್ ಮಾಡಿದಷ್ಟು, ನಮಾಜ್ ಮಾಡುವಷ್ಟು, ಉಪವಾಸ ಮಾಡುವಷ್ಟು, ಧಾರಾಳ ಸಲ ಹೋಗಿ ಹಜ್ಜಿ ಉಮ್ರಾ ಮಾಡುವಷ್ಟು, ಮಸೀದಿಗಳಿಗೆ ಮಂದಿರಗಳಿಗೆ ಹೋಗುವಷ್ಟು ಸುಲಭ ಅಲ್ಲ. ಸುಳ್ಳು ಹೇಳದೆ ಮೋಸ ಮಾಡದೆ ಬದುಕುವುದಷ್ಟು ಸುಲಭ ಅಲ್ಲ. ನಮಾಜ್ ಮಾಡಿದಷ್ಟು ಸುಲಭ ಅಲ್ಲ ಸುಳ್ಳು ಹೇಳದೆ ಬದುಕುವುದು. ಹಜ್ಜಿಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ ಮೋಸ ಮಾಡದೆ, ಯಾರಿಗೂ ವಂಚನೆ ಮಾಡದೆ, ಯಾರನ್ನು ದ್ವೇಷಿಸದ ಬದುಕುವುದಿದೆಯಲ್ಲ, ಅದು ಹಜ್ ಮಾಡುವುದಕ್ಕಿಂತಲ್ಲ ಕಷ್ಟ. ಅದು ಮಂದಿರ ಮಸೀದಿಗಳಿಗೆ ಹೋಗುವುದಕ್ಕಿಂತ ಕಷ್ಟದ ಕೆಲಸ. ಅದು ಬದುಕಿನ ಸವಾಲು. ನೋ ಹೇಳುವುದು, ಇಲ್ಲ ನಾನದು ಮಾಡುವುದಿಲ್ಲ, ಮದ್ಯಪಾನ ಮಾಡುವುದಿಲ್ಲ, ಅನೈತಿಕ ಸಂಬಂಧ ಇಟ್ಟುಕೊಳ್ಳುವುದಿಲ್ಲ, ನಾನೆಂದು ಕೋಮುವಾದಿ ಆಗುವುದಿಲ್ಲ, ಯಾರನ್ನು ನಾನು ಬದುಕಿನಲ್ಲಿ ದ್ವೇಷಿಸುವುದಿಲ್ಲ, ನಾನು ಯಾರಿಗೂ ಮೋಸ ಮಾಡುವುದಿಲ್ಲ, ನಾನೆಂದು ಸುಳ್ಳು ಹೇಳುವುದಿಲ್ಲ. ಹೀಗೆ ನೋ ಹೇಳುವುದಿದೆಯಲ್ಲ, ಅದು ಬದುಕಿನ ಬಹಳ ಕಠಿಣ ಸವಾಲು, ಬದುಕಿನ ದೊಡ್ಡ ಸವಾಲದು. ಅದು ನಮಾಜ್ ಮಾಡುವುದಕ್ಕಿಂತ, ಹಜ್ಜಿಗೆ ಹೋಗುವುದಕ್ಕಿಂತ, ಮಸೀದಿಗೆ ಹೋಗುವುದಕ್ಕಿಂತ, ಮಂದಿರಕ್ಕೆ ಹೋಗುವುದಕ್ಕಿಂತ ಕಷ್ಟದ ಕೆಲಸ ಇದು. ಉಪವಾಸದ ಮೂಲಕ ನಿಮಗೆ ಹೇಳಿಕೊಡಲಾದ ಪಾಠ ಅದು. ನೋ ಹೇಳಿ ಬದುಕಿನಲ್ಲಿ. ನೀರೇ ಕುಡಿಬಾರದು ಎಂಬ ಆದೇಶದೊಂದಿಗೆ ತಿನ್ನಬಾರದು, ಏನು ತಿನ್ನಬಾರದು ನೀವು. ಆ ಟ್ರೈನಿಂಗಿನ ಮೂಲಕ ಬದುಕಿನಲ್ಲಿ ನೀವು ಎಂದು ಮಾಡಬಾರದ ಧಾರಾಳ ಕೆಲಸಗಳಿವೆ, ಆ ಕೆಲಸಗಳನ್ನು ಮಾಡಬೇಡಿ ಎಂಬ ಪಾಠ. ಮಾಡಬೇಡಿ ಅದನ್ನು. ಹಾಗೆ ಮಾಡಬಾರದ ಕೆಲಸಗಳನ್ನು ಮಾಡದೇ ಇದ್ದರೆ ಸಮಾಜದಲ್ಲಿ ಯಾವ ಸಮಸ್ಯೆಗಳು ಇರುವುದಿಲ್ಲ. ಮಾಡಬೇಕಾದ ಕೆಲಸಗಳನ್ನು ಮಾಡುವುದರಿಂದಲ್ಲ, ಮಾಡಬಾರದ ಕೆಲಸಗಳನ್ನು ಮಾಡದಿದ್ದರೆ ಸಮಾಜದಲ್ಲಿ ಸಮಸ್ಯೆಗಳಿರುವುದಿಲ್ಲ. ನಾವೆಲ್ಲ ನಮಾಜ್ ಮಾಡುವುದರಿಂದ, ಮಸೀದಿಗೆ ಹೋಗುವುದರಿಂದ, ಚರ್ಚಿಗೆ ಹೋಗುವುದರಿಂದ ಸಮಾಜಕ್ಕೇನು ಹೆಚ್ಚು ಪ್ರಯೋಜನ ಇಲ್ಲಲ್ಲ, ನಮಗೆ ಮಾತ್ರ ಪ್ರಯೋಜನ ಇರುವುದು. ನಾವೆಲ್ಲ ಕೋಮುವಾದಿಗಳಾಗದೇ ಇರುವುದರಿಂದ
ನಾವೆಲ್ಲ ಮೋಸಗಾರರು, ಸುಳ್ಳುಗಾರರು, ಅತ್ಯಾಚಾರಿಗಳು ಆಗದೇ ಇರುವುದರಿಂದ ನಮಗೆ ಮಾತ್ರ ಉಪಕಾರ ಅಲ್ಲ, ಇಡೀ ಸಮಾಜಕ್ಕೆ ಉಪಕಾರ ಇದೆ. ಇಡೀ ಸಮಾಜಕ್ಕೆ ಉಪಕಾರ ಇದೆ. ಆದ್ದರಿಂದ ಮಾಡಬಾರದು ಎಂಬುದಿದೆ ಅಲ್ಲ, ಅದನ್ನು ಮಾಡಬೇಡಿ. ನೀವು ಉಪವಾಸದ ಕಟ್ಟುನಿಟ್ಟಾದ ತರಬೇತಿ ಅದು. ನಿಮ್ಮ ದೇವನಿಗೆ ನೀವು ನಿಕಟರಾಗುವುದು, ದೇವನ ಸಾಮೀಪ್ಯವನ್ನು ಪಡೆಯುವುದು, ಅವನ ಪ್ರೀತಿಗೆ ಪಾತ್ರರಾಗುವುದು ಉಪವಾಸದ ಟಾರ್ಗೆಟ್. ಹಾಗೆ ನೀವು ದೇವನಿಗೆ ನಿಕಟರಾದರೆ ಅದರ ಪರಿಣಾಮ ಏನು, ಅದರ ರಿಸಲ್ಟ್ ಯಾವುದು? ನೋಡಿ, ಮುಸ್ಲಿಮರು ರಂಜಾನ್ ತಿಂಗಳಲ್ಲಿ ಬಹಳ ನಿಷ್ಠೆಯಿಂದ ಉಪವಾಸ ಆಚರಿಸ್ತಾರೆ. ಅವರು ರಾತ್ರಿ ಅರ್ಧರಾತ್ರಿ ಎದ್ದು ನಮಾಜ್ ಮಾಡ್ತಾರೆ, ನಿದ್ದೆಗೆಟ್ಟು ನಮಾಜ್ ಮಾಡ್ತಾರೆ. ಅವರು ಧಾರಾಳ ಕುರ್ಆನ್ ಪಾರಾಯಣ ಮಾಡ್ತಾರೆ. ಅದು ಮಾತ್ರ ಅಲ್ಲ, ಅವರು ಮಾಡುವುದು ಈ ತಿಂಗಳಲ್ಲಿ ಅವರು ಅತಿ ಹೆಚ್ಚು ದಾನ ಧರ್ಮಗಳನ್ನು ಮಾಡ್ತಾರೆ. ಅತಿ ಹೆಚ್ಚು ದಾನ ಧರ್ಮ ಮಾಡ್ತಾರೆ. ಲೆಕ್ಕ ಮಾಡಿ ಜಕಾತ್ ಕೊಡ್ತಾರೆ ಅವರು ಈ ತಿಂಗಳಲ್ಲಿ. ಅದು ಯಾಕೆ? ಅದು ಯಾಕೆಂದರೆ ನೀವು ಯಾವಾಗ ದೇವನಿಗೆ ನಿಕಟರಾಗುತ್ತೀರೋ ಆವಾಗ ನೀವು ಮನುಷ್ಯರಿಗೂ ನಿಕಟರಾಗುತ್ತೀರಿ ಎಂಬುದು ಅದರ ತಾತ್ಪರ್ಯ. ಯಾವುದೇ ಒಬ್ಬ ಮನುಷ್ಯ ಅವ ದೇವನನ್ನು ಪ್ರೀತಿಸುವುದಾದರೆ, ಅವನಿಗೆ ದೇವನೊಂದಿಗೆ ಸಂಬಂಧ ಇದೆ ಎಂದಾದರೆ ಅದರ ನೇರ ಪರಿಣಾಮ ಅವನು ಮನುಷ್ಯರನ್ನು ಪ್ರೀತಿಸ್ತಾನೆ ಮತ್ತು ಮನುಷ್ಯರೊಂದಿಗೆ ಅವನ ಸಂಬಂಧ ಬಹಳ ಚೆನ್ನಾಗಿರುತ್ತದೆ. ಒಂದು ನಾಣ್ಯದ ಎರಡು ಮುಖಗಳದು. ನಾವೆಲ್ಲ ಮನುಷ್ಯರನ್ನು ದ್ವೇಷಿಸಿ, ಮನುಷ್ಯರನ್ನು ವಿಭಜಿಸಿ, ಮನುಷ್ಯರೊಂದಿಗೆ ಹಗೆತನ ಸಾಧಿಸಿ, ನನಗೆ ಯಾವುದೋ ಒಂದು ಧರ್ಮ ನಿಷ್ಠೆ ಇದೆ ಎಂದು ನಾನು ವಾದಿಸುವುದಾದರೆ ಈ ಜಗತ್ತಿನಲ್ಲಿ ಅವ ಅತ್ಯಂತ ದೊಡ್ಡ ಸುಳ್ಳುಗಾರ, ಬಹಳ ದೊಡ್ಡ ಸುಳ್ಳುಗಾರ. ಯಾಕೆಂದರೆ ದೇವನಿಷ್ಠೆ ಇರುವವನಿಗೆ, ದೇವನೊಂದಿಗೆ ಸಂಬಂಧ ಇರುವವನಿಗೆ ಜಗತ್ತಿನಲ್ಲಿ ಮನುಷ್ಯರನ್ನು ದ್ವೇಷಿಸಲಿಕ್ಕೆ ಸಾಧ್ಯವೇ ಇಲ್ಲ. ಜಗತ್ತಿನ ಎಲ್ಲ ದಾರ್ಶನಿಕರು, ಎಲ್ಲ ಧರ್ಮಗಳು ಕಲಿಸಿಕೊಟ್ಟಿರುವ ಪಾಠ ಅದು. ಆದ್ದರಿಂದ ಉಪವಾಸದ ಸಂದರ್ಭ ನೋಡಿ, ಅವರು ಹೆಚ್ಚು ಮುಸ್ಲಿಮರು ದೇವನಿಗೆ ನಿಕಟರಾಗುವಾಗ ಅವರು ಹೆಚ್ಚು ದಾನ ಧರ್ಮಗಳನ್ನು ಮಾಡ್ತಾರೆ. ಈ ದಿನದಂದು ಕೂಡ ಹಾಗೆ ಅವರು ಈದ್ ನಮಾಜ್ ಮಾಡಲಿಕ್ಕೆ ಹೋಗುವುದೇ ಫಿತ್ರ್ ಜಕಾತ್ ಕೊಟ್ಟ ನಂತರ. ಫಿತ್ರ್ ಜಕಾತ್ ಅಂದರೆ ಸಮಾಜದಲ್ಲಿರುವ ದುರ್ಬಲರು, ಅಸಹಾಯಕರು, ಈದನ್ನು ಸಂಭ್ರಮಿಸುವ ಸಾಮರ್ಥ್ಯ ಇಲ್ಲದ ಬಡವರು, ಅವರಿಗೆ ಈದ್ ಆಚರಿಸಲಿಕ್ಕೆ ಬೇಕಾದ ಎಲ್ಲವನ್ನು ಕೊಟ್ಟ ನಂತರವೇ ನೀವು ಈದ್ ನಮಾಜಿಗೆ ಹೋಗಿ ಅಂತ ಆದೇಶಿಸಲಾಗಿರು. ಅಂದರೆ ಯಾವುದೇ ಒಬ್ಬ ಮನುಷ್ಯ, ಯಾವುದೇ ಧರ್ಮದ ವ್ಯಕ್ತಿ, ಅವನಿಗೆ ದೇವನೊಂದಿಗೆ ಸಂಬಂಧ ಚೆನ್ನಾಗಿದ್ದರೆ, ಅವನಿಗೆ ನಿಜವಾಗಿಯೂ ಧರ್ಮನಿಷ್ಠೆ ಇರುವುದಾದರೆ, ತನ್ನ ಧರ್ಮನಿಷ್ಠೆಯಲ್ಲಿ ಅವನಿಗೆ ಪ್ರಾಮಾಣಿಕತೆ ಇದೆ ಎಂದಾದರೆ ಅದರ ಪರಿಣಾಮ ಅವ ಈ ಸಮಾಜದಲ್ಲಿ ಎಲ್ಲ ಮನುಷ್ಯರನ್ನು ಪ್ರೀತಿಸ್ತಾನೆ. ಅವ ಎಲ್ಲ ಮನುಷ್ಯರಿಗೆ ಬಹಳ ನಿಕಟನಾಗಿರುತ್ತಾನೆ. ಅವ ಎಲ್ಲ ಮನುಷ್ಯರ ಸಮಸ್ಯೆಗಳನ್ನು, ನೋವುಗಳನ್ನು ಅರ್ಥ ಮಾಡುತ್ತಾನೆ. ಅದಿಲ್ಲ ಅಂದರೆ ನಿಮಗೆ ಯಾವ ಧರ್ಮನಿಷ್ಠೆಯೂ ಇಲ್ಲ ಅಂತ ಅರ್ಥ. ಅದಿಲ್ಲದೆ ನೀವು ನನಗೆ ಧರ್ಮನಿಷ್ಠೆ ಇದೆ, ದೇವನಿಷ್ಠೆ ಇದೆ, ಆ ಧರ್ಮ ಈ ಧರ್ಮ ಅಂತ ಹೇಳುವುದಾದರೆ ಅದೆಲ್ಲ ಸುಮ್ಮನೆ ಕಾಪಟ್ಯ, ಅದು ಕಾಪಟ್ಯ. ಆದ್ದರಿಂದ ಸಹೋದರರೇ, ರಂಜಾನ್ನ ಬಹಳ ದೊಡ್ಡ ಸಂದೇಶ. ಎರಡನೆಯದಾಗಿ ರಂಜಾನ್ ತಿಂಗಳ ಸಂದೇಶ ನಿಮ್ಮನ್ನು ನೀವು ನಿಯಂತ್ರಿಸಬೇಕು ಎಂಬ ಪಾಠ. ಬಹಳ ಕಷ್ಟದ ಕೆಲಸ ಅದು. ನಾವು ಯಾವುದನ್ನೆಲ್ಲ ನಿಯಂತ್ರಿಸ್ತಾ ಇದ್ದೇವೆ ಇವತ್ತು. ಟ್ರಂಪ್ ಯಾವುದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದಾನೆ, ಆದರೆ ಸ್ವಂತ ತನ್ನನ್ನು ತಾನು ಕಂಟ್ರೋಲ್ ಮಾಡಲಿಕ್ಕೆ ಸೋತು ಹೋಗ್ತಾ ಇದ್ದಾನೆ. ಇರಾನ್ ಯುದ್ಧ ನಡೀಲಿಕ್ಕೆ, ಇರಾನ್ನ ಮೇಲೆ ಅಮೆರಿಕ ಯುದ್ಧ ಮಾಡಲಿಕ್ಕೆ ಕಾರಣ ಏನು? ಎಫ್ಟೀನ್ ಫೈಲ್ಸ್ ಅಲ್ಲಿ ಟ್ರಂಪಿನ ಹೆಸರಿದೆ. 10 ವರ್ಷದ ಹೆಣ್ಣು ಮಕ್ಕಳ ಮೇಲೆ ರೇಪ್ ಮಾಡಿರುವ ಕ್ರೂರಿಗಳು. ಎಲ್ಲೋ ದ್ವೀಪದಲ್ಲಿ 3 ಲಕ್ಷ ಫೈಲ್ಸ್ಗಳಿವೆ ಅಂತ, ಕೆಲವು ಮಾತ್ರ ಬಹಿರಂಗ ಆಗಿರುವುದು. ಈಗ ಎಲ್ಲ ಕಳ್ಳರು ಇದ್ದಾರೆ ಅದರಲ್ಲಿ. ಜಗತ್ತಿಗೆ ಮಾನವ ಹಕ್ಕುಗಳನ್ನು ಬೋಧಿಸುವವರು, ಮಹಿಳಾ ಸಮಾನತೆಯ ಬಗ್ಗೆ ಮಾತಾಡುವವರು, ಯಾವುದೋ ಕಪ್ಪು ದ್ವೀಪದಲ್ಲಿ 10 ವರ್ಷ 11 ವರ್ಷದ ಹೆಣ್ಣು ಮಕ್ಕಳ ಮೇಲೆ ಕ್ರೂರವಾಗಿ ರೇಪ್ ಮಾಡಿದ ಅತ್ಯಾಚಾರದ ಕರ್ಮಕಾಂಡಗಳೆಲ್ಲ ಇವತ್ತು ಬಯಲಾಗುತ್ತಾ ಇದೆ. ಟ್ರಂಪಿನ ಕರ್ಮಕಾಂಡ ಅಮೆರಿಕಾದಲ್ಲಿ ಬಯಲಾಗುವಾಗ, ಅತ್ಯಾಚಾರಕ್ಕೆ ಒಳಗಾದ ಹೆಣ್ಣು ಮಕ್ಕಳೇ ಹೋಗಿ ಕಂಪ್ಲೇಂಟ್ ಮಾಡುವಾಗ ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವುದಕ್ಕಾಗಿ ಇರಾನ್ ಎಂಬ ದೇಶದ ಮೇಲೆ ಯುದ್ಧ ಹೂಡಲಾಗಿದೆ. ಅದರ ಪರಿಣಾಮವನ್ನು ಇವತ್ತು ಜಗತ್ತು ಅನುಭವಿಸ್ತಾ ಇದೆ. ನಾನು ಹೇಳುತ್ತಿರುವುದು, ನಿಯಂತ್ರಣ ಕಳಕೊಂಡವರು ಯಾರೋ ಫೇಸ್ಬುಕ್ಕಿನಲ್ಲಿ ಆಗ ಬರೆದ ಹಾಗೆ ನಾನು ನೋಡಿದೆ. ನಮ್ಮ ತಲೆಮಾರು ಹಿಟ್ಲರನ್ನು ನೋಡಲಿಲ್ಲ,
ಹಿಟ್ಲರನ್ನು ನಾವು ಯಾರು ಕೂಡ ನೋಡಲಿಲ್ಲಲ್ಲ. ಆದರೆ ಟ್ರಂಪ್ ಮತ್ತು ಅವನ ಜೊತೆಗಾರರು ಹಿಟ್ಲರನ್ನು ಅನುಭವಿಸುವಂತೆ ಹೆಚ್ಚು ಮುತುವರ್ಜಿ ವಹಿಸ್ತಾ ಇದ್ದಾರೆ. ನಾವು ಯಾರು ಹಿಟ್ಲರನ್ನು ನೋಡಲಿಲ್ಲ, ಆದರೆ ಹಿಟ್ಲರ್ ಹೇಗಿದ್ದ, ಏನಾಗಿದ್ದ ಎಂಬುದನ್ನು ನಿಮಗೆ ಅನುಭವ ಆಗುವ ರೀತಿ, ಅನುಭವ ಆಗುವಂತೆ ಟ್ರಂಪ್ ಮತ್ತು ಅವನ ಜೊತೆಗಾರರು ಹೆಚ್ಚು ಮುತುವರ್ಜಿ ವಹಿಸ್ತಾ ಇದ್ದಾರೆ. ಅಂದರೆ ನಿಯಂತ್ರಣವನ್ನು ಕಳಕೊಂಡಿರುವ, ತಮ್ಮ ಮೇಲೆ ತಮಗೆ ಎಲ್ಲರೂ ಎಫ್ಸ್ಟೀನ್ ಫೈಲ್ಸ್ ಅಲ್ಲಿ ಎಲ್ಲ ಧರ್ಮದವರು ಇದ್ದಾರೆ, ಸರ್ವಧರ್ಮ ಸಮಭಾವ, ಯಾವ ಸಮಸ್ಯೆ ಇಲ್ಲ, ಎಲ್ಲ ಧರ್ಮದ ಕಳ್ಳರು ಇದ್ದಾರೆ. ನಾವು ಸೋತು ಹೋಗುವ ಕ್ಷೇತ್ರ ಇದು. ನಾವು ನಮ್ಮನ್ನು ನಿಯಂತ್ರಿಸುವಲ್ಲಿ, ಜಗತ್ತಿನ ಎಲ್ಲ ಸಮಸ್ಯೆಗಳ ಕಾರಣ ಮನುಷ್ಯ ತನ್ನನ್ನು ನಿಯಂತ್ರಿಸುವಲ್ಲಿ ಸೋತು ಹೋಗುತ್ತಾ ಇದ್ದಾನೆ ಎಂಬುದು. ಮನುಷ್ಯನ ಮನಸ್ಸು ಕೆಟ್ಟಿರುವುದೇ ಜಗತ್ತಿನ ಎಲ್ಲ ಸಮಸ್ಯೆಗಳ ಮೂಲ ಕಾರಣ. ಉಪವಾಸದ ಮೂಲಕ ನೀವು ನಿಮ್ಮನ್ನು ನಿಯಂತ್ರಿಸಿಕೊಳ್ಬೇಕು. ನಿಮ್ಮ ದೇಹೇಚ್ಛೆಗಳ ಮೇಲೆ ಕಡಿವಾಣ ಹಾಕುವುದು, ನಿಮ್ಮ ಮೋಹಗಳನ್ನು ನಿಯಂತ್ರಿಸುವುದು, ಅಂತಹ ಪ್ರಬಲವಾದ ತರಬೇತಿಯಾಗಿದೆ ರಂಜಾನ್ ತಿಂಗಳ ಉಪವಾಸ. ಹಾಗೆ ಆ ಉಪವಾಸದ ನಂತರ ನೀವು ಈದ್ ಆಚರಿಸಿ. ಈದ್ ಅಂದರೆ ಮರಳುವುದು ಅಂತ ಅರ್ಥ. ಎಲ್ಲಿಗೆ ಮರಳುವುದು? ಮರಳಬೇಕಾದದ್ದು ನಿಮ್ಮ ಒರಿಜಿನಾಲಿಟಿಯ ಕಡೆಗೆ. ಒರಿಜಿನಾಲಿಟಿ ಯಾವುದು? ಒರಿಜಿನಾಲಿಟಿ ನಾವೆಲ್ಲ ಒಳ್ಳೆಯವರು ಎಂಬುದು. ನಾವು ಯಾರು ಕೂಡ ಮದ್ಯಪಾನಿಗಳಾಗಿ, ವ್ಯಭಿಚಾರಿಗಳಾಗಿ, ಅತ್ಯಾಚಾರಿಗಳಾಗಿ, ಕಳ್ಳರಾಗಿ, ಕೋಮುವಾದಿಗಳಾಗಿ, ಭಯೋತ್ಪಾದಕರಾಗಿ ಈ ಜಗತ್ತಿನಲ್ಲಿ ಯಾವ ಮಗು ಹುಟ್ಟುವುದಿಲ್ಲ. ಜಗತ್ತಿನಲ್ಲಿ ಹುಟ್ಟುವ ಪ್ರತಿಯೊಂದು ಮಗುವು ಕುಲ್ಲು ಮೌಲೂದಿನ್ ಯೂಲದು ಅಲಲ್ ಫಿತುರ ಅಂತ ಹೇಳಿಕೊಟ್ಟರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಜಗತ್ತಿನಲ್ಲಿ ಹುಟ್ಟುವ ಪ್ರತಿಯೊಂದು ಮಗು, ಯಾವ ಅಮ್ಮ ಜನ್ಮ ನೀಡುವ ಮಗುವು ಶುದ್ಧ ಪ್ರಕೃತಿಯಲ್ಲಿ ಹುಟ್ಟಿ ಬರುತ್ತದೆ. ಯಾರು ಕೋಮುವಾದಿಗಳಾಗಿ, ಅತ್ಯಾಚಾರಿಗಳಾಗಿ, ಕಳ್ಳರಾಗಿ ಜಗತ್ತಿನಲ್ಲಿ ಯಾರು ಹುಟ್ಟುವುದಿಲ್ಲ. ಆ ಮಗುವಿನ ತಂದೆ ತಾಯಿ, ಅವನು ಬೆಳೆಯುವ ಪರಿಸರ, ಸಮಾಜ, ಇದೆಲ್ಲವೂ ಅವನನ್ನು ಹಾಳು ಮಾಡುವುದು. ನಾವೆಲ್ಲ ಟ್ರ್ಯಾಕ್ ತಪ್ಪಿರುವುದು ಬೇರೆ ಬೇರೆ ಕಾರಣಗಳಿಗೆ. ನಾವೆಲ್ಲ ಶುದ್ಧ ಪ್ರಕೃತಿಯಲ್ಲಿ ಹುಟ್ಟಿ ಬಂದವರು. ಆದ್ದರಿಂದ ಮರಳಬೇಕಾದದ್ದು ಎಲ್ಲಿಗೆ? ಆ ಒರಿಜಿನಾಲಿಟಿಯ ಕಡೆಗೆ ನೀವು ಮರಳಬೇಕು. ನಿಮ್ಮ ಆ ಸ್ವಚ್ಛವಾದ, ನಿಷ್ಕಳಂಕವಾದ ಬದುಕಿನ ಕಡೆಗೆ ಮತ್ತೆ ಮತ್ತೆ ಮರಳಿ ಹೋಗುವ ಪ್ರಯತ್ನಗಳನ್ನು ನೀವು ಮಾಡ್ತಲೇ ಇರಬೇಕು. ಈದಂದರೆ ಅದು ಮರಳುವುದು ಅಂತ. ಹೀಗೆ ಮನುಷ್ಯನ ಬದುಕಿಗೆ ಅತ್ಯುತ್ತಮವಾದ ಸಂದೇಶ, ಬಹಳ ದೊಡ್ಡ ಮಾರ್ಗದರ್ಶನ ಮಾಡುವ ಹಬ್ಬವಾಗಿದೆ ಈದ್. ಮತ್ತು ಜಗತ್ತಿನ ಎಲ್ಲ ಹಬ್ಬಗಳು ಹಾಗೆ, ಎಲ್ಲ ಧರ್ಮದ ಹಬ್ಬಗಳು ಮನುಷ್ಯನ ಬದುಕಿಗೆ ಧಾರಾಳ ಪಾಠಗಳನ್ನು ಕಲಿಸಿಕೊಡುತ್ತದೆ. ಮನುಷ್ಯನನ್ನು ಬುದ್ಧಿಜೀವಿಗಳು, ಮೇಧಾವಿಗಳು ಎರಡು ವಸ್ತುಗಳಿಗೆ ಹೋಲಿಸಿದ್ದಾರೆ. ನೀವು ಎರಡು ವಸ್ತುಗಳಂತೆ ಆಗಬೇಕು ಅಂತ. ಒಂದು, ಮನುಷ್ಯನನ್ನು ಹೋಲಿಸಲಾಗುವುದು ನದಿಗಳಿಗೆ, ರಿವರ್. ನದಿಗಳಿಗೆ ಯಾಕೆ ಹೋಲಿಸುವುದು? ನದಿಯ ಸ್ವಭಾವ ಏನೆಂದರೆ, ನದಿ ಯಾವ ಕಾರಣಕ್ಕೂ ತನ್ನ ಹರಿವು ನಿಲ್ಲಿಸುವುದಿಲ್ಲ. ನದಿ ಹರಿಯುತ್ತಲೇ ಇರ್ತದೆ, ಅದು ಹರಿವು ಸ್ಟಾಪ್ ಮಾಡುವುದಿಲ್ಲ. ನದಿ ಹರಿಯುವಾಗ ದೊಡ್ಡ ಬಂಡೆಕಲ್ಲು ಎದುರಿನಲ್ಲಿ ಬಂತು, ದೊಡ್ಡ ಗುಡ್ಡ ಎದುರಿನಲ್ಲಿ ಅಡ್ಡ ಬಂತು, ನದಿ ಭಯದಿಂದ ಇಲ್ಲ ಇನ್ನು ನಾನು ಮುಂದೆ ಹೋಗುವುದಿಲ್ಲ ಅಂತ ಸ್ಟಾಪ್ ಆಗುವುದಿಲ್ಲ. ಅದು ಎಲ್ಲಿಯಾದರೂ ದಾರಿಯನ್ನು ಕಂಡುಕೊಂಡು ಅದೆಲ್ಲಿಗೆ ತಲುಪಬೇಕೋ ಅಲ್ಲಿಗೆ ತಲುಪ್ತದೆ. ಅಂದರೆ ಬದುಕಿನಲ್ಲಿ ಸವಾಲುಗಳು ಬರುವಾಗ, ಕಷ್ಟಗಳು ಬರುವಾಗ ಸೋತು ಹೋಗಬಾರದು ಎಂಬುದು ನದಿ ಕಲಿಸಿಕೊಡುವ ಪಾಠ. ನೀವು ನದಿಗಳಂತೆ ಆಗಬೇಕು, ನೀವು ನದಿಗಳಂತೆ ಆಗಬೇಕು. ಬದುಕಿನ ಕಷ್ಟಗಳಿಗೆ, ಸವಾಲುಗಳಿಗೆ ಸೋತು ಹೋಗಬಾರದು ಅಂತ. ನದಿಗೆ ಇರುವ ಇನ್ನೊಂದು ಗುಣ, ನದಿ ಎಲ್ಲವನ್ನೂ ಸ್ವೀಕರಿಸ್ತದೆ. ಕೆಲವರು ಅದಕ್ಕೆ ಪ್ರೀತಿಯಿಂದ ಹೂ ಹಾಕ್ತಾರೆ, ಕೆಲವರು ಅದಕ್ಕೆ ಅರ್ಧ ಬೆಂದ ಶವವನ್ನು ಹಾಕ್ತಾರೆ, ಫ್ಯಾಕ್ಟ್ರಿಗಳೆಲ್ಲ ಮಾಲಿನ್ಯಗಳನ್ನು ಅದಕ್ಕೆ ಸುರಿಸ್ತದೆ. ನದಿ ಎಲ್ಲವನ್ನು ಸ್ವೀಕರಿಸ್ತದೆ, ಯಾವುದನ್ನು ಬೇಡ ಅಂತ ಹೇಳೋದಿಲ್ಲ. ಬದುಕಿನಲ್ಲಿ ನಾವು ಕೂಡ ಹಾಗಿರಬೇಕು. ನೀವೆಲ್ಲರನ್ನೂ ಸ್ವೀಕರಿಸಬೇಕು. ನೀವೆಲ್ಲರನ್ನು, ಎಲ್ಲ ಧರ್ಮದ ಜನರು, ಎಲ್ಲ ರೀತಿಯ ಜನರು, ಹುಲ್ಲಾಗು ಬೆಟ್ಟದಡಿ, ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳಲ್ಲಿ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗುವಂತ DVG ಅವರೊಂದು ಬದುಕಿನ ಪಾಠ ಹೇಳಿಕೊಟ್ಟಿದ್ದಾರೆ. ಹುಲ್ಲಾಗು ಬೆಟ್ಟದಡಿ, ದೊಡ್ಡವರ ಎದುರಿನಲ್ಲಿ ನೀವು ಬಹಳ ವಿನಯಶೀಲರಾಗಬೇಕು. ದೊಡ್ಡವರೆಲ್ಲ ಕೂತ್ಕೊಂಡಿದ್ದಾರೆ, ಹಿರಿಯರೆಲ್ಲ ಕೂತ್ಕೊಂಡಿದ್ದಾರೆ ನೋಡಿ ವೇದಿಕೆ.
ನೀವು ಅವರ ಎದುರಿನಲ್ಲಿ ವಿನಯಶೀಲರಾಗಿ, ನಿಮ್ಮ ತಂದೆ ತಾಯಿಯ ಎದುರಿನಲ್ಲಿ, ನಿಮ್ಮ ಗುರುಗಳ ಎದುರಿನಲ್ಲಿ, ಅನುಭವ ಇರುವವರ ಎದುರಿನಲ್ಲಿ ನೀವು ವಿನಯಶೀಲರಾಗಿ, ಹುಲ್ಲಾಗು ಬೆಟ್ಟದಡಿ, ಮನೆಗೆ ಮಲ್ಲಿಗೆಯಾಗು, ಮನೆಗೆ ಸಮಾಜಕ್ಕೆ ಯಾವಾಗಲೂ ನೀನು ಸಾಂತ್ವನಾಗಬೇಕು. ಕಲ್ಲಾಗು ಕಷ್ಟಗಳಲ್ಲಿ, ಕಷ್ಟ ಸಮಸ್ಯೆ ಬರುವಾಗ ನೀವು ಕಲ್ಲುಗಳಂತೆ ಬಲಿಷ್ಠವಾಗಿರಬೇಕು, ಸೋತು ಹೋಗಬೇಡಿ. ಬೇವು ಬೆಲ್ಲವಾಗು ದೀನ ದುರ್ಬಲರಿಗೆ, ಸಮಾಜದಲ್ಲಿ ಕಷ್ಟಪಡುವವರಿಗೆ, ದುರ್ಬಲರಿಗೆ ನೀವೆಂದು ಕೂಡ ಸಾಂತ್ವನಾಗಬೇಕು, ನೆರಳಾಗಬೇಕು. ಎಲ್ಲರೊಳಗೊಂದಾಗು, ಎಲ್ಲರನ್ನೂ ಒಪ್ಪಿಕೊಂಡು, ಎಲ್ಲರನ್ನೂ ಸ್ವೀಕರಿಸಿ, ಎಲ್ಲರನ್ನೂ ಗೌರವಿಸಿ ಬದುಕು. ಅದುವೇ ಬದುಕಿನ ಪಾಠ ಅಂತ DVG ಎಷ್ಟು ಸುಂದರವಾಗಿ ಹೇಳಿಕೊಟ್ಟರು. ಅಂದರೆ ನದಿ ಎಲ್ಲವನ್ನು ಅಕ್ಸೆಪ್ಟ್ ಮಾಡ್ತದೆ, ಯಾವುದನ್ನು ರಿಜೆಕ್ಟ್ ಮಾಡುವುದಿಲ್ಲ. ಮನುಷ್ಯನನ್ನು ಹೋಲಿಸಲಾಗುವುದು ಇನ್ನೊಂದು ಮೇಣದ ಬತ್ತಿಗೆ, ಕ್ಯಾಂಡಲ್. ಕ್ಯಾಂಡಲ್ ಏನು ಮಾಡ್ತದೆ? ಕ್ಯಾಂಡಲ್ ಸ್ವತಃ ಉರಿದು 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 ಇತರರಿಗೆ ಬೆಳಕು ಕೊಡ್ತದೆ. ಮನುಷ್ಯ ಕೂಡ ಹಾಗೆ ಆಗಬೇಕು ಅಂತ. ನೀವು ಇತರರಿಗೆ ಬೆಳಕು ತೋರಿಸುವವರು, ಇತರರಿಗೆ ನಿಮ್ಮಿಂದ ಸಂತೋಷ ಸಿಗಬೇಕು, ಇತರರು ನಿಮ್ಮಿಂದ ಸಂತೋಷ ಪಡಬೇಕು. ಕ್ಯಾಂಡಲಿಗೆ ಹೋಲಿಸಲಾಗಿದ್ದ ಮನುಷ್ಯ, ಅದು ಉರಿದು ಉರಿದು ಕೊನೆಗೆ ಅದು ಉರಿದೇ ಇನ್ನೊಂದು ಬೆಳಕು ಕೊಟ್ಟೆ ಅದು ಮುಗಿದು ಹೋಗುವುದು. ಹಾಗೆ ಆಗಬೇಕು ಬದುಕು. ಬಹಳ ಮನೋಹರವಾದ ಬದುಕಂದ್ರೆ ಅದು ನಮ್ಮಿಂದ ಬೇರೆಯವರಿಗೆ ಬೆಳಕು ಸಿಗುತ್ತಲೇ ಇರುವುದು, ಬೇರೆಯವರಿಗೆ ನೀವು ಪ್ರಕಾಶ ಆಗುವುದು. ಹಾಗೆ ನದಿಗಳಂತೆ ಆಗಬೇಕು, ಕ್ಯಾಂಡಲ್ನಂತೆ ಆಗಬೇಕು ಮನುಷ್ಯ ಅಂತ ಮೇಧಾವಿಗಳು, ಬುದ್ಧಿಜೀವಿಗಳು, ವಿದ್ಯಾವಂತರು ಮನುಷ್ಯನ ಬದುಕಿಗೆ ವ್ಯಾಖ್ಯಾನವನ್ನು ಕಲಿಸಿಕೊಟ್ಟಿದ್ದಾರೆ. ಸಹೋದರರ ಉಪವಾಸ, ಈದ್, ಯುಗಾದಿ ಯಾವುದೇ ಇರಲಿ, ಈ ಹಬ್ಬಗಳೆಲ್ಲ ಮನುಷ್ಯನಿಗೆ ಕಲಿಸಿಕೊಡುವ ಪಾಠ ಅದು. ನೀವು ನದಿಗಳಂತೆ ಆಗಬೇಕು ಮತ್ತು ನೀವು ಕ್ಯಾಂಡಲ್ಗಳಂತೆ ಇರಬೇಕು. ನಾನು ಮುಗಿಸ್ತಾ ಇದ್ದೇನೆ. ನಾನು ಆರಂಭದಲ್ಲೇ ಹೇಳಿದ ಹಾಗೆ ಇದೊಂದು ದೊಡ್ಡ ಗಂಭೀರ ಭಾಷಣ ಕಾರ್ಯಕ್ರಮ ಅಲ್ಲ, ಇದು ಬಹಳ ಪ್ರೀತಿಯ ಒಂದು ಕಾರ್ಯಕ್ರಮ. ಒಂದು ಸಣ್ಣ ಉದಾಹರಣೆ ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಮಹತ್ವ, ಇಂತಹ ಕಾರ್ಯಕ್ರಮಗಳ ಅನಿವಾರ್ಯತೆಯ ಬಗ್ಗೆ. ಒಂದು ಹಳ್ಳಿಯಲ್ಲಿ ಒಬ್ಬರು ಡಾಕ್ಟರ್ ಇದ್ದರು. ಆ ಹಳ್ಳಿಗೆ ಅವರೊಬ್ಬರೇ ಡಾಕ್ಟರ್. ಆ ಹಳ್ಳಿಯ ಜನರಿಗೆ ಯಾವ ರೋಗ ಬಂದರೂ ಚಿಕಿತ್ಸೆ ಕೊಡಿಸಲಿಕ್ಕೆ ಅವರೊಬ್ಬರೇ ಡಾಕ್ಟರ್, ಬೇರೆ ಯಾವ ಡಾಕ್ಟರ್ಗಳು ಇಲ್ಲ, ಅಕ್ಕಪಕ್ಕದ ಊರುಗಳಲ್ಲೂ ಇಲ್ಲ. ಹಾಗೆ ಆ ಡಾಕ್ಟರ್ ಅವರೆಲ್ಲ ರೋಗಗಳಿಗೂ ಮದ್ದು ಕೊಡ್ತಾರೆ. ಆ ಡಾಕ್ಟರಿಗೆ ವಯಸ್ಸಾಯಿತು, ಅವರಿಗೂ ಸ್ವಲ್ಪ ರೋಗ ಎಲ್ಲ ಆರಂಭ ಆಗಿದೆ. ಈಗ ಡಾಕ್ಟರಿಗೂ ಅವರಿಗೂ ವಯಸ್ಸಾಗಿದೆ. ಈ ಹಳ್ಳಿಯ ಜನರಿಗೆಲ್ಲ ಬಹಳ ಆತಂಕ, ಈ ವ್ಯಕ್ತಿ ಸತ್ತು ಹೋದರೆ ನಮ್ಮ ಸ್ಥಿತಿ ಏನು ಅಂತ. ಈ ಡಾಕ್ಟರ್ ಸಾಬ್ ಸತ್ತು ಹೋದರೆ ನಮಗೆ ಚಿಕಿತ್ಸೆ ಕೊಡಿಸುವವರು ಯಾರು, ನಮ್ಮ ಸ್ಥಿತಿ ಏನು? ಹಾಗೆ ಹಳ್ಳಿಯ ಹಿರಿಯರೆಲ್ಲ ಸೇರಿ ಡಾಕ್ಟರ್ ಬಳಿ ಹೋಗ್ತಾರೆ. ಒಂದು ದಿವಸ ಹೋಗಿ ಹೇಳಿದ್ರು, ಡಾಕ್ಟರ್ ನೀವು ನಮ್ಮನ್ನು ಬಿಟ್ಟು ಹೋದರೆ ನಮ್ಮ ಸ್ಥಿತಿ ಏನು, ನಮಗೆ ಚಿಕಿತ್ಸೆ ಕೊಡಿಸುವವರು ಯಾರು? ಡಾಕ್ಟರ್ ಹೇಳಿದ್ರು, ನೀವೇನು ಹೆದರಬೇಡಿ, ನಿಮಗೆಲ್ಲ ಮದ್ದು ಬರೆದು ಕೊಟ್ಟೇ ನಾನು ಸಾಯುವುದು ಅಂತ. ನಿಮಗೆಲ್ಲ ಮದ್ದು ಬರೆದು ಕೊಟ್ಟೇ ನಾನು ಸಾಯುವುದು, ನಿಮಗೆ ಮದ್ದು ಕೊಡದೆ ನಾನು ಸಾಯುವುದಿಲ್ಲ. ನಿಮಗೆ ಯಾವ ರೋಗವೂ ಬರದಂತೆ ಅಥವಾ ಯಾವ ರೋಗ ಬಂದರೂ ಗುಣವಾಗುವ ಮದ್ದು ಬರೆದು ಕೊಟ್ಟೇ ನಾನು ಸಾಯುವುದು. ಸಂತೋಷಪಟ್ಟರು ಹಳ್ಳಿಯವರು. ಹಾಗೆ ಒಂದು ದಿವಸ ಡಾಕ್ಟರ್ ಎಲ್ಲರನ್ನು ಕರೆದರು, ಇವತ್ತು ಬನ್ನಿ ನೀವು, ನಿನಗೆ ನಾನು ಮದ್ದು ಕೊಡ್ತೇನೆ. ಹಾಗೆ ಇಡೀ ಹಳ್ಳಿಯ ಜನರು ಒಂದು ಮೈದಾನದಲ್ಲಿ ನೆರೆದಿದ್ದಾರೆ. ಇವತ್ತು ಡಾಕ್ಟರ್ ನಮಗೆ ಮದ್ದು ಕೊಡ್ತಾರೆ, ಪರ್ಮನೆಂಟ್ ಮದ್ದದು, ರೋಗ ಬಾರದಂತೆ ಅಥವಾ ಯಾವ ರೋಗ ಬಂದರೂ ಗುಣವಾಗುವ ಮದ್ದು ಕೊಡ್ತಾರೆ ಡಾಕ್ಟರ್. ಬಹಳ ಆವೇಶದಿಂದ ಜನರು ಒಟ್ಟು ಸೇರಿದ್ದಾರೆ. ಡಾಕ್ಟರ್ ಬಂದರು, ಎಲ್ಲರ ಕೈಯಲ್ಲಿ ಚೀಟು ಕೊಟ್ಟರು, ಪೆನ್ನು ಕೊಟ್ಟರು, ಬರೇರಿ ಮದ್ದು. ಡಾಕ್ಟರ್ ಹೇಳಿದರು, ಪ್ಯಾರ್ ಓರ್ ಮೊಹಬ್ಬತ್ ಬರೇರಿ, ಅದುವೇ ನಿಮಗಿರುವ ಮೆಡಿಸಿನ್. ಯಾವ ರೋಗ ಬರದಂತೆ, ಯಾವ ರೋಗ ಬಂದರೂ ಗುಣವಾಗುವಂತೆ ನಿಮಗೆ ಮದ್ದು ಪ್ಯಾರ್ ಓರ್ ಮೊಹಬ್ಬತ್. ಎಲ್ಲರನ್ನೂ ಪ್ರೀತಿಸಿ, ಬದುಕಿನಲ್ಲಿ ಎಲ್ಲರನ್ನೂ ಪ್ರೀತಿಸಿ, ಯಾರನ್ನೂ ದ್ವೇಷಿಸಬೇಡಿ. ಅದಿದ್ದರೆ ನಿಮಗೆ ಯಾವ ರೋಗವೂ ಬರುವುದಿಲ್ಲ. ಒಬ್ಬ ಬುದ್ಧಿವಂತ ಕೇಳಿದಂತೆ, ಅದರಿಂದ ಗುಣ ಆಗದಿದ್ರೆ ಏನು ಮಾಡೋದು ಅಂತ. ನಮ್ಮಂತ ಬುದ್ಧಿವಂತರೆಲ್ಲ ಕಡೆ ಇರ್ತಾರಲ್ಲ, ಹಾಗೆ ನನ್ನಂತ ಒಬ್ಬ ಬುದ್ಧಿವಂತ ಕೇಳಿದ, ಅದರಿಂದ ಗುಣ ಆಗದಿದ್ರೆ ಏನು ಮಾಡುದು ಡಾಕ್ಟ್ರೇ ಅಂತ. ಅದಕ್ಕೆ ಡಾಕ್ಟರ್ ಹೇಳಿದ್ರಂತೆ, ಡೋಸ್ ಹೆಚ್ಚು ಮಾಡಿ ಅಂತ. ಡೋಸ್ ಹೆಚ್ಚು ಮಾಡಿ, ಎಲ್ಲವೂ ಸರಿ ಆಗ್ತದೆ. ಆದರೆ ಹೆಚ್ಚು ಪ್ರೀತಿಸಿ, ಜನರನ್ನು ಹೆಚ್ಚು ಹೆಚ್ಚು ಪ್ರೀತಿಸಿ, ಯಾವ ರೋಗವೂ ನಿಮಗೆ ಬರುವುದಿಲ್ಲ. ಯಾವ ರೋಗ ಬಂದರೂ ಗುಣ ಆಗ್ತದೆ. ಜನರನ್ನು ಹೆಚ್ಚು ಹೆಚ್ಚು ಪ್ರೀತಿಸಿ. ನಿಮ್ಮ ಮನಸ್ಸು ಬಹಳ ಸ್ವಚ್ಛವಾಗಿದ್ದರೆ, ನಿಮ್ಮ ಮನಸ್ಸು ಬಹಳ ಸುಂದರವಾಗಿದ್ದರೆ,
ನಿಮ್ಮ ಆರೋಗ್ಯ ಬಹಳ ಚೆನ್ನಾಗಿರುತ್ತದೆ. ಯಾವ ಸಮಸ್ಯೆಗಳು ಬದುಕಿನಲ್ಲಿ ಇರುವುದಿಲ್ಲ, ಯಾವ ಟೆನ್ಷನು ಬದುಕಿನಲ್ಲಿ ಇರುವುದಿಲ್ಲ. ನಾವೆಲ್ಲ ಇವತ್ತು ಬದುಕಿನಲ್ಲಿ ವಿಪರೀತ ಟೆನ್ಷನ್ನಲ್ಲೇ ಬದುಕುತ್ತಾ ಇರೋದು. ವಿಪರೀತ ಟೆನ್ಷನ್, ಒತ್ತಡ. ಮೊನ್ನೆ ಮಂಗಳೂರಿನಲ್ಲಿ ಒಬ್ಬ KMC ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ಕಲಿಯುವ 4ನೇ ವರ್ಷದ ವಿದ್ಯಾರ್ಥಿ 8ನೇ ಫ್ಲೋರ್ನಿಂದ ಹಾಡಿ ಸೂಸೈಡ್ ಮಾಡಿಕೊಂಡ. ಮಹಾರಾಷ್ಟ್ರದ ವಿದ್ಯಾರ್ಥಿಯವ, ನನ್ನ ಮಗಳ ಕ್ಲಾಸ್ಮೇಟ್. 8ನೇ ಫ್ಲೋರ್ನಿಂದ ಹಾರಿ ಸುಸೈಡ್ ಮಾಡಿಕೊಂಡ. ಯಾಕೆ ಅಂತ ಕೇಳಿದಾಗ ನಾಳೆಯಿಂದ ಪರೀಕ್ಷೆ ಆರಂಭ ಅಂತ. ಬದುಕು ನೋಡಿ ಎಷ್ಟು ಟೆನ್ಷನ್. ನಾಳೆ ಅಂದರೆ ಇಡೀ ವರ್ಷ ಏನೋ ಸ್ವಲ್ಪ ಮಜಾ ಮಾಡಿದ್ದಾನೆ, ಲವ್ ಇವೆಲ್ಲ ಇರ್ತದಲ್ಲ ಮಕ್ಕಳಿಗೆ, ಹಾಗೆ ಟೈಮ್ ಹಾಳು ಮಾಡಿದ್ದಾರೆ. ಇದೆಲ್ಲ ಬುದ್ಧಿ ಬರುವುದು ಯಾವಾಗ? ನಾಳೆ ಎಕ್ಸಾಮ್. ಅದು ಕೂಡ ಫೈನಲ್ ಇಯರ್ MBBS ಫೈನಲ್ ಇಯರ್ ಎಕ್ಸಾಮ್ ಅಂದರೆ ಅಷ್ಟು ಸುಲಭ ಅಲ್ಲ, ಬಹಳ ಕಷ್ಟ ಇರ್ತದೆ. ತಂದೆ ತಾಯಿಗೆ ಬಹಳಷ್ಟು ನಿರೀಕ್ಷೆ ಇದೆ, ಏನು ಮಾಡುವುದು ಎಂಬ ಆತಂಕ. 8ನೇ ಮಹಡಿಯಿಂದ ಹಾರಿ ಸೂಸೈಡ್ ಮಾಡಿಕೊಂಡ. ಎಲ್ಲಿಯ ತನಕ ಅಂದರೆ ಅವನ ಇಡೀ ಬಾಡಿ ತುಂಡು ತುಂಡಾಗಿ ಶವವನ್ನು ಊರಿಗೆ ಕೊಂಡು ಹೋಗಲಿಕ್ಕೂ ಸಾಧ್ಯ ಆಗದೆ ಮಂಗಳೂರಿನಲ್ಲಿ ಅಂತ್ಯಕ್ರಿಯೆ ಕೂಡ ಮಾಡಿಬಿಟ್ರು ತಂದೆ ತಾಯಿ. ಇದು ಬದುಕಿನ ನಮ್ಮ ಇವತ್ತಿನ ಕ್ರಮ. ನಾವೆಲ್ಲ ಹೀಗೆ ಆತಂಕ, ಭಯ, ಭ್ರಮೆ, ನೆಮ್ಮದಿ ಇಲ್ಲ. ಯಾಕೆಂದರೆ ಮನಸ್ಸು ಸರಿ ಇಲ್ಲ. ಜನರನ್ನು ಪ್ರೀತಿಸುವ, ಜನರನ್ನು ಗೌರವಿಸುವ, DVG ಹೇಳಿದ ಆ ಬದುಕಿನ ಪಾಠಗಳಿವೆ ಅಲ್ಲ, ಅದನ್ನೆಲ್ಲ ನಾವು ಮರೆತು ಬಿಟ್ಟಿದ್ದೇವೆ. ಆದ್ದರಿಂದಲೇ ಆ ಡಾಕ್ಟರ್ ಹೇಳಿದ ಹಾಗೆ ಯಾವ ರೋಗ ಬರದೇ ಇರಲಿಕ್ಕೆ ಅಥವಾ ಯಾವ ರೋಗ ಬಂದರೆ ಗುಣ ಆಗಲಿಕ್ಕೆ ಪ್ರೀತಿಸಿ, ಅದರಿಂದಲೂ ಗುಣ ಆಗದಿದ್ದರೆ ಡೋಸ್ ಹೆಚ್ಚು ಮಾಡಿ ಅಂತ. ಈ ಈದ್ ಮಿಲನ್ ಕೂಟದ ಉದ್ದೇಶ ಕೂಡ ಅದೇ. ಡೋಸ್ ಹೀಗೆ ಕೊಡ್ತಾ ಇರಬೇಕು, ಡೋಸ್ ಹೆಚ್ಚು ಹೆಚ್ಚು ಕೊಡ್ತಾ ಇರಬೇಕು. ನಾನು ಹೇಳುತ್ತಿರುವುದು ಇದು ಈದ್ ಮಿಲನಿಗೆ ಮಾತ್ರ ಸೀಮಿತ ಆಗಬಾರ್ದು. ಇದೇ ರೀತಿ ನಮ್ಮ ಹಿಂದೂಗಳು ನಮ್ಮನ್ನೆಲ್ಲ ಕರೆದು ದೀಪಾವಳಿ ಸೌಹಾರ್ದ ಕೂಟವನ್ನು ಆಯೋಜಿಸಬೇಕು. ಇದೇ ರೀತಿ ನಮ್ಮ ಹಿಂದೂ ಸಹೋದರರು ಯುಗಾದಿ ಹಬ್ಬದ ಸಂಭ್ರಮವನ್ನು ನಮ್ಮನ್ನೆಲ್ಲ ಸೇರಿಸಿ ಆಚರಿಸಬೇಕು. ಕ್ರೈಸ್ತರು ಅವರ ಕ್ರಿಸ್ಮಸ್ ನಿಮ್ಮ ಆಚರಣೆಗಳನ್ನೆಲ್ಲ ನೀವು ಮಾಡಿಕೊಳ್ಳಿ, ಅದೆಲ್ಲ ನಾವು ಎಕ್ಸ್ಚೇಂಜ್ ಮಾಡುವುದು ಬೇಡ. ನಮ್ಮ ನಮಾಜು, ನಮ್ಮ ಪೂಜೆ, ನಮ್ಮ ಧಾರ್ಮಿಕ ಚಟುವಟಿಕೆಗಳೇನಿದೆ ಅದನ್ನೆಲ್ಲ ನಾವೇ ಮಾಡಿಕೊಳ್ಳೋಣ, ಅದನ್ನೆಲ್ಲ ಬೇರೆಯವರಿಂದ ಮಾಡಿಸುವುದು ಬೇಡ. ಆ ಹಬ್ಬದ ಹೆಸರಲ್ಲಿ ಅದರ ಸಂದೇಶವನ್ನು ಹಂಚಿಕೊಳ್ಬಹುದಲ್ಲ, ಒಟ್ಟಿಗೆ ಕೂತುಕೊಂಡು ಸ್ವಲ್ಪ ಸ್ವೀಟ್ ಆದರೂ ತಿನ್ಬಹುದಲ್ಲ. ಇಂತಹ ಕಾರ್ಯಕ್ರಮಗಳು ಭಯದಿಂದ, ಆತಂಕದಿಂದ, ಸಂಶಯಗಳಿಂದ ಮುಕ್ತವಾಗಿ ಬದುಕಬೇಕಾದರೆ ಹೀಗೆ ಮತ್ತೆ ಮತ್ತೆ ಬೆರೆಯುವ ಅವಕಾಶಗಳು ಧಾರಾಳ ಸಿಗ್ತಾ ಇರಬೇಕು. ಮತ್ತೆ ಮತ್ತೆ ಒಟ್ಟಿಗೆ ಸೇರುವ, ಮತ್ತೆ ಮತ್ತೆ ಒಟ್ಟಿಗೆ ಕೂತುಕೊಂಡು ಊಟ ಮಾಡುವ, ಸಂತೋಷದ ಸಂಭ್ರಮದ ಕಾರ್ಯಕ್ರಮಗಳು ಸಮಾಜದಲ್ಲಿ ಧಾರಾಳವಾಗಿ ನಡೆಯುವುದಾದರೆ ನಿಮ್ಮ ಮಕ್ಕಳು ಅದರಿಂದ ಪಾಠ ಕಲಿಯುತ್ತಾರೆ. ಗೊತ್ತಿದೆಲ್ಲ ನಮ್ಮ ಮಕ್ಕಳಿಗೆ ಅಪ್ಪ ಎಲ್ಲಿಗೆ ಹೋಗಿದ್ದಾರೆ ಅಂತ. ನನ್ನ ಮಕ್ಕಳಿಗೆ ಗೊತ್ತಿದೆ, ನನ್ನ ತಂದೆ ಈದ್ ಸೌಹಾರ್ದ ಕೂಟದಲ್ಲಿ ಭಾಗವಹಿಸಲಿಕ್ಕೆ ಹೋಗಿದ್ದಾರೆ. ಅಲ್ಲಿ ಧಾರಾಳ ಹಿಂದೂಗಳು, ಮುಸ್ಲಿಮರು, ಪುರುಷರು, ಮಹಿಳೆಯರು ಒಟ್ಟಿಗೆ ಸೇರ್ತಾರೆ. ಅಂತಹ ಧಾರಾಳ ಕಾರ್ಯಕ್ರಮಗಳ ಮೂಲಕ ನನ್ನ ಅಪ್ಪ ಈ ಸಮಾಜಕ್ಕೆ ಒಳ್ಳೆಯ ಮೆಸೇಜ್ ನನ್ನ ಮಕ್ಕಳಿಗೆ ಗೊತ್ತಿದೆಯಲ್ಲ, ನಿಮ್ಮೆಲ್ಲರ ಮಕ್ಕಳಿಗೆ ಗೊತ್ತಿದೆಯಲ್ಲ, ನೀವು ಒಂದು ಈದ್ ಸೌಹಾರ್ದದಲ್ಲಿ ಭಾಗವಹಿಸ್ತಾ ಇದ್ದೀರಾ. ಅಲ್ಲೆಲ್ಲರೂ ಇರ್ತಾರೆ, ಎಲ್ಲ ಧರ್ಮದ ಜನರು ಇರ್ತಾರೆ. ನಾನು ಹೇಳುತ್ತಿರುವುದು, ನಾವು ಹೀಗೆ ಮತ್ತೆ ಮತ್ತೆ ಬೆರೆಯುವಾಗ, ಮತ್ತೆ ಮತ್ತೆ ಒಟ್ಟಿಗೆ ಸೇರುವಾಗ, ಮತ್ತಷ್ಟು ಸೌಹಾರ್ದ ಕಾರ್ಯಕ್ರಮಗಳು ನಡೆಯುವಾಗ ಖಂಡಿತವಾಗಿ ಮುಂದಿನ ಪೀಳಿಗೆಗೆ ನೀವೊಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದೀರಾ. ಹಾಗೆ ಈ ಕಾರ್ಯಕ್ರಮಗಳ ಮೂಲಕ ನಮ್ಮ ಮನಸ್ಸುಗಳು ಬೆಸೆಯಲಿ, ನಮ್ಮ ಹೃದಯಗಳು ಬೆಸೆಯಲಿ. ಮತ್ತು ನಾಳೆ ನಾನು ಈ ಜಗತ್ತನ್ನು ಬಿಟ್ಟು ಹೋಗುವಾಗ ನನ್ನ ಮಕ್ಕಳಿಗೆ ದ್ವೇಷಿಸುವ, ಪರಸ್ಪರ ಹಗೆತನ ಸಾಧಿಸುವ, ನೆಮ್ಮದಿ ಇಲ್ಲದೆ ಬದುಕುವ ಒಂದು ಹುಬ್ಬಳ್ಳಿಯನ್ನು, ಒಂದು ಕರ್ನಾಟಕವನ್ನು ಖಂಡಿತ ಬಿಟ್ಟು ಹೋಗಬಾರದು. ಅದರ ಆಚೆ ನನ್ನ ಮಕ್ಕಳು, ಮುಂದಿನ ತಲೆಮಾರು ಬಹಳ ಪ್ರೀತಿಯಿಂದ, ಗೌರವದಿಂದ, ನೆಮ್ಮದಿಯಿಂದ, ಭಯ ಇಲ್ಲದೆ, ವಿಶ್ವಾಸದಿಂದ ಬದುಕುವ ಒಂದು ಹುಬ್ಬಳ್ಳಿಯನ್ನು, ಒಂದು ಕರ್ನಾಟಕವನ್ನು, ಒಂದು ಭಾರತವನ್ನು ಮುಂದಿನ ಜನಾಂಗಕ್ಕೆ ಬಿಟ್ಟು ಹೋಗಬೇಕು ಎಂಬ ಆ ಉದ್ದೇಶದೊಂದಿಗೆ ನಾವೆಲ್ಲ ನಮ್ಮ ಕಾರ್ಯಕ್ರಮಗಳನ್ನು ಆಯೋಜಿಸುವುದಾದರೆ ಖಂಡಿತವಾಗಿಯೂ ಒಳ್ಳೆಯ ದಿನಗಳ ಕನಸು ಕಾಣಬಹುದು. ಅದಕ್ಕೆ ಈ ಕಾರ್ಯಕ್ರಮ ಪ್ರೇರಣೆಯಾಗಲಿ ಎಂಬ ಹಾರೈಕೆಯೊಂದಿಗೆ ಬಹಳ ಗಂಭೀರವಾಗಿ ಈ ಮಾತುಗಳನ್ನು ಆಲಿಸಿದ ತಮಗೆಲ್ಲರಿಗೂ ಕೃತಜ್ಞತೆ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ.